ಇನ್ನು ಕೆಲವೇ ದಿನಗಳಲ್ಲಿ ಪಬ್ಲಿಕ್ ಪರೀಕ್ಷೆಯನ್ನು 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ SSLC ವಿದ್ಯಾರ್ಥಿಗಳಿಗೆ ಹಾಗೂ ಭರದಿಂದ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಪುನರಾವರ್ತನ ತರಗತಿಗಳಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ 2019-20ನೇ ಸಾಲಿನಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನಿನ್ನೆ ರಿವಿಷನ್ ಮಾಡ್ತಾ ಇದ್ದೆವು. ಅದರಲ್ಲಿ 29 ಪ್ರಶ್ನೆಗಳ ಅಭ್ಯಾಸವನ್ನು ನಾವು ಮಾಡಿದ್ದೇವೆ. ಇವತ್ತಿನಿಂದ ನಾವು 30ನೇ ಪ್ರಶ್ನೆಯಿಂದ ಪ್ರಾರಂಭಿಸಿ ಇಂದಿನ ಅವಧಿಯಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇವತ್ತಿಗೆ 30ನೇ ಪ್ರಶ್ನೆಯಿಂದ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ಕ್ರೀನ್ ಅನ್ನು ನೋಡಿ, ನಿಮ್ಮ 30ನೇ ಪ್ರಶ್ನೆ ಬಂತು. ಈ ಕೆಳಗಿನ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೀವು ಉದ್ದಕ್ಕೆ ಕಾಲಂಗಳನ್ನು ಹಾಕಿ ಉತ್ತರದಲ್ಲಿ ಕೊಟ್ಟಿರುವ ಹಾಗೆ ಮೊದಲನೇ ಕಾಲಂನಲ್ಲಿ ವರ್ಗಾಂತರ 50ರಿಂದ ಕೆಳಗೆ ಉತ್ತರದಲ್ಲಿ ಹಾಗೆ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಡ್ಡಕ್ಕೆ ಬರ್ಕೊಳ್ಳೋದು ಬೇಡ. ಮೊದಲನೇ ಕಾಲಂನಲ್ಲಿ ವರ್ಗಾಂತರ 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90, ಕೊನೆಯದು 90ರಿಂದ 100. ಎರಡನೇ ಕಾಲಂನಲ್ಲಿ ಆವೃತ್ತಿ ಬರ್ಕೊಳ್ಳಿ 12, 14, 8, 6, 10. ಇದಿಷ್ಟನ್ನು ಎರಡು ಕಾಲಂಗಳನ್ನು ಅವರೇ ಕೊಡ್ತಾರೆ. ಮಧ್ಯಾಂಕ ಕಂಡು ಹಿಡಿಬೇಕಾದ್ರೆ ನಮ್ಗೆ ಸಂಚಿತ ಆವೃತ್ತಿ ಬೇಕೇ ಬೇಕು. ಸಂಚಿತ ಆವೃತ್ತಿ ಪ್ರಶ್ನೆಯಲ್ಲಿ ಕೊಡ್ಲಿಲ್ಲ. 3ನೇ ಕಾಲಂನಲ್ಲಿ ಸಂಚಿತ ಆವೃತ್ತಿಯನ್ನು ನಾವೇ ಬರೀಬೇಕು. ಸಂಚಿತ ಆವೃತ್ತಿ ಬರೆಯುವುದು ಹೇಗೆ? ಮೊದಲನೇ ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಆವೃತ್ತಿಯನ್ನೇ ಬರೆಯೋದು. ಆವೃತ್ತಿ 12 ಇದೆ, ಮೊದಲನೇ ಸಂಚಿತ ಆವೃತ್ತಿ ಕೂಡ 12 ಆಗ್ತದೆ. ಅದರ ನಂತರ ಆ 12ಕ್ಕೆ ಎರಡನೇ ಆವೃತ್ತಿ 14 ಕೂಡಿಸಬೇಕು. 12 + 14 26 ಆಗ್ತದೆ. ನಂತರ 26ಕ್ಕೆ 3ನೇ ಆವೃತ್ತಿ 8 ಕೂಡಿಸಿ 26 + 8 34 ಆಗ್ತದೆ. 34ಕ್ಕೆ 4ನೇ ಆವೃತ್ತಿ 6 ಕೂಡಿಸಬೇಕು, 40 ಆಯಿತು. ಕೊನೆಯದಾಗಿ 40ಕ್ಕೆ 5ನೇ ಆವೃತ್ತಿ 10 ಕೂಡಿಸಿದರೆ ಕೊನೆಯ ಸಂಚಿತ ಆವೃತ್ತಿ 50 ಸಿಗ್ತದೆ. ಇದರ ಅರ್ಥ ಒಟ್ಟಿಗೆ 50. ಇದು ನೀವು ಅಂಕಗಳು ಅಂತ ಭಾವಿಸಿದ್ರೆ ಒಟ್ಟಿಗೆ ತರಗತಿಯಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳ್ಕೊಳ್ಬಹುದು. ಈಗ ಮಧ್ಯಾಂಕ ಕಂಡು ಹಿಡಿಬೇಕಾದ್ರೆ ನೋಡಿ, ಅದು n ಆಗ್ತದೆ. ಸಂಚಿತಾವೃತ್ತಿಯಲ್ಲಿ ಕಡೆಯದು ಕೊನೆಯದ್ದು 50, ಅದನ್ನೇ ನಾವು n ಅಂತ ಕರೆಯೋದು. ಇಲ್ಲಿ n = 50 ಅಂತ ಗೊತ್ತಾಗಿದೆ. ನೀವು ಬೇಕಾದ್ರೆ ಆವರ್ತಿಗಳನ್ನು ಕೂಡಿಸಿ ನೋಡಿದ್ರು ಕೂಡ 12, 14, 8, 6, 10 ಇದನ್ನು ಕೂಡಿಸಿದ್ರು ಕೂಡ ಇವುಗಳ ಮೊತ್ತ ಕೂಡ 50 ಆಗ್ತದೆ. n = 50. ಈಗ ಮಧ್ಯಾಂಕ ಕಂಡು ಹಿಡಿಬೇಕಾದ್ರೆ ಮೊದಲು ನಮಗೆ n/2 ಎಷ್ಟು ಅಂತ ಗೊತ್ತಿರಬೇಕಾಗ್ತದೆ. n ಅಂದ್ರೆ 50, n/2 ಅಂದ್ರೆ 50/2, 50/2 ಅಂದ್ರೆ 25. 25ನೇ ಸಂಚಿತ ಆವೃತ್ತಿ ಯಾವ ವರ್ಗಾಂತರದಲ್ಲಿದೆ ಅಂತ ನೋಡ್ಬೇಕು. ನಮಗೆ ಯಾವ ವರ್ಗಾಂತರದಲ್ಲಿ 25ನೇ ಸಂಚಿತ ಆವೃತ್ತಿ ಇದೆ ಅಂತ ನೋಡ್ಕೊಳ್ಬೇಕು. ಈಗ 3ನೇ ಕಾಲಂ ನೋಡ್ಕೊಳ್ತಾ ಹೋಗಿ. ಅಲ್ಲಿ 3ನೇ ಕಾಲಂ ಮೇಲೆ ಕೋಷ್ಟಕದಲ್ಲಿ 3ನೇದು CF ಅಂತ ಬರ್ದಿದೆ ಅಲ್ವಾ, ಅದು 12. 12 ಆದ್ಮೇಲೆ ಯಾವುದಿದೆ? 26 ಇದೆ. ಈ 12 ಮತ್ತು 26ರ ನಡುವೆ 25 ಇದೆ. ಅಂದ್ರೆ 12ರವರೆಗಿನ ಸಂಚಿತಾವೃತ್ತಿ ಅದು 50ರಿಂದ 60 ವರ್ಗಾಂತರದಲ್ಲಿದೆ. 13ರಿಂದ 26ರವರೆಗೆ 13ರಿಂದ 26ರವರೆಗೆ ಯಾವುದರಲ್ಲಿ ಉಂಟು? 60ರಿಂದ 70ರಲ್ಲಿ ಉಂಟು. ಈಗ 25 ಎಲ್ಲಿ ಬರ್ತದೆ? 13ರಿಂದ 26ರ ನಡುವೆ 25 ಇದೆ. ಆದ್ದರಿಂದ 25ನೇ ದತ್ತಾಂಶ ಯಾವ ವರ್ಗಾಂತರದಲ್ಲಿದೆ ಅಂದರೆ 60ರಿಂದ 70. ಮಧ್ಯಾಂಕ ಇರುವ ವರ್ಗಾಂತರ ಯಾವುದು ಅಂತ ಬರಿಬೇಕು. ಮಧ್ಯಾಂಕ ಇರುವ ವರ್ಗಾಂತರ 60ರಿಂದ 70. ಬೇಕಾದ್ರೆ ಅದಕ್ಕೆ ನೀವು ಅಂಡರ್ಲೈನ್ ಮಾಡ್ಕೊಳ್ಬಹುದು. 60ರಿಂದ 70ಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಬಹುದು.
ಈ 60ರಿಂದ 70 ಈ ವರ್ಗಾಂತರದ ಆವೃತ್ತಿ ಎಷ್ಟು ಅಂದ್ರೆ 14. ನೀವು 14 ಕೂಡ ಅಂಡರ್ಲೈನ್ ಮಾಡ್ಕೊಳ್ಬಹುದು ಬೇಕಾದ್ರೆ. ಆಮೇಲೆ 60ರಿಂದ 70 ಈ ವರ್ಗಾಂತರದ ಸಂಚಿತ ಆವೃತ್ತಿ 26, ಅದು ಬೇಡ. ಅದರ ಹಿಂದಿನದ್ದು 26ರ ಹಿಂದಿನದ್ದು 12, ಅದಕ್ಕೆ ಕೂಡ ಅಂಡರ್ಲೈನ್ ಮಾಡಿ. ನಾನು ಪುನಃ ಹೇಳ್ತೇನೆ, ವರ್ಗಾಂತರ ಯಾವುದು ನಮ್ಗೆ ಬೇಕು ಅಂತ ಹೇಳಿದ್ರೆ 60ರಿಂದ 70, ಅದರ ಆವೃತ್ತಿ 14 ಬೇಕು. ಆಮೇಲೆ ಅದರ ಸಂಚಿತ ಆವೃತ್ತಿ 26 ಬೇಡ, ಅದರ ಹಿಂದಿನ ಸಂಚಿತ ಆವೃತ್ತಿ 12 ಬೇಕು. ಸರಿ, 60ರಿಂದ 70 ಅಂದ್ರೆ ಮಧ್ಯಾಂಕ ಇರುವ ವರ್ಗಾಂತರ. ಈ 60ರಿಂದ 70ರ ಈ ವರ್ಗಾಂತರದ ಕೆಳಮಿತಿ 60. ನಮ್ಗೆ ಈಗ ಕೆಳಮಿತಿ ಬೇಕು. ಆದ್ದರಿಂದ ಎಲ್ ಸಮ 60. ಎಲ್ ಅಂದ್ರೆ ಕೆಳಮಿತಿ. CF ಅಂದ್ರೆ ಸಂಚಿತ ಆವೃತ್ತಿ. ನಾವು ಅಂಡರ್ಲೈನ್ ಮಾಡಿದ ಸಂಚಿತ ಆವೃತ್ತಿ ಯಾವುದು? 12, ಅದು ಬೇಕು. ಆಮೇಲೆ ಅಂಡರ್ಲೈನ್ ಮಾಡಿದ ಆವೃತ್ತಿ ಅದು ಎಫ್ ಸಮ 14. ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಮಧ್ಯಾಂಕ ಸಮ ಎಲ್ ಪ್ಲಸ್ ಎನ್ ಭಾಗಿಸು 2 ಮೈನಸ್ CF ಪೂರ್ಣ ಭಾಗಿಸು ಎಫ್ ಗುಣಿಸು ಎಚ್. ಎಚ್ ಅನ್ನು ಬರೀಲಿಕ್ಕೆ ಮರ್ತೋಯ್ತಲ್ಲಿ. ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. 50ರಿಂದ 60, 60ರಿಂದ 70, 70ರಿಂದ 80 ಹೀಗೆ ಉಂಟು. ಪ್ರತಿಯೊಂದು ವರ್ಗಾಂತರದಲ್ಲಿ 10 ದತ್ತಾಂಶಗಳಿವೆ. ಆದ್ದರಿಂದ ಎಚ್ ಸಮ 10 ಆಗ್ತದೆ. ಅದನ್ನು ಮೇಲೆ ಎಫ್ ಸಮ 14 ಅಂತ ಬರೆದಿದ್ದೀರಲ್ವಾ, ಅಲ್ಲೇ ಕೊಮ ಹಾಕಿ ಎಚ್ ಸಮ 10 ಅಂತ ಬರ್ಕೊಳ್ಳಿ ಬೇಕಾದ್ರೆ. ಸರಿ, ಮಧ್ಯಾಂಕದ ಸೂತ್ರ ಬರೆದಾಯ್ತು. ಸಮಚಿಹ್ನೆ ಕೆಳಗೆ ಸಮಚಿಹ್ನೆ ಹಾಕಿ, ಎಲ್ಲಿನ ಕೆಳಗೆ 60 ಬರೆಯಿರಿ, ಪ್ಲಸ್ಸಿನ ಕೆಳಗೆ ಪ್ಲಸ್ ಹಾಕಿ, ಗೆರೆ ಹಾಕಿ, ಅಂಶದಲ್ಲಿ 25 ಮೈನಸ್ 12 ಅಂತ ಬರಿಬೇಕು. ನೋಡಿ, ಎನ್ ಭಾಗಿಸು 2ರ ಬೆಲೆ ನಾವು ಮೊದಲೇ ಕಂಡು ಹಿಡಿದಿದ್ದೇವೆ. ಎನ್ ಭಾಗಿಸು 2 ಅಂದ್ರೆ 25 ಮೈನಸ್ CF ಅಂದ್ರೆ 12 ಭಾಗಿಸು ಛೇದದಲ್ಲಿ ಎಫ್ ಇದೆ, ಎಫ್ ಅಂದ್ರೆ 14 ಗುಣಿಸು ಎಚ್ ಅಂದ್ರೆ 10. ಬೆಲೆಗಳನ್ನು ಆದೇಶಿಸಿದ್ದೇವೆ. ಮುಂದಿನ ಸ್ಟೆಪ್ನಲ್ಲಿ ಸಮ 60 ಪ್ಲಸ್ ಪ್ಲಸ್ 25ರಿಂದ 12 ಕಳೆದ್ರೆ 13 ಆಗ್ತದೆ, ಭಾಗಿಸು 14 ಗುಣಿಸು 10 ಸಮ 60 ಪ್ಲಸ್ 13ಕ್ಕೆ 10ರಿಂದ ಗುಣಿಸಿದರೆ 130 ಆಗ್ತದೆ. 130 ಭಾಗಿಸು 14 ಸಮ 60 ಪ್ಲಸ್ 130ಕ್ಕೆ 14ರಿಂದ ಭಾಗಿಸಿದರೆ 9.28 ಆಗುತ್ತದೆ. 60ಕ್ಕೆ 9.28 ಕೂಡಿಸಿದರೆ 69.28 ಆಗುತ್ತದೆ. ಇದೇ ಮಧ್ಯಾಂಕವಾಗಿದೆ. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಉತ್ತರ ಬರ್ಕೊಳ್ಳಿ. ಮಧ್ಯಾಂಕ, ರೂಢಿ ಬೆಲೆ ಅಥವಾ ಸರಾಸರಿ ಸಂಖ್ಯಾಶಾಸ್ತ್ರದ ಈ 3 ಸಂಗತಿಗಳಲ್ಲಿ ಯಾವುದಾದರೂ ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಖಂಡಿತ ಬರುವಂತದ್ದಾಗಿದೆ. ಮಧ್ಯಾಂಕವನ್ನು ಕೇಳಬಹುದು, ಅಥವಾ ಬಹುಲಕವನ್ನು ಕೇಳಬಹುದು, ಅಥವಾ ಬಹುಲಕಕ್ಕೆ ಇನ್ನೊಂದು ಹೆಸರು ರೂಢಿ ಬೆಲೆ ಅಂತ ಹೇಳ್ತಾರೆ. ಬಹುಲಕವನ್ನು ಕೇಳಬಹುದು ಅಥವಾ ಸರಾಸರಿಯನ್ನು ಕೂಡ ಕೇಳಬಹುದು. 31ನೇ ಪ್ರಶ್ನೆಗೆ ಹೋಗೋಣ. ಒಂದು ಕಾರ್ಖಾನೆಯ 50 ಕೆಲಸಗಾರರ ದೈನಂದಿನ ಅಂದ್ರೆ ಪ್ರತಿದಿನದ ಆದಾಯವನ್ನು ಕೆಳಗಿನ ಕೋಷ್ಟಕ ನೀಡುತ್ತಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವ್ ರಚಿಸಿ. ಅಧಿಕ ವಿಧಾನದ ಓಜೀವ್ ರಚಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ. 4 ವರ್ಗಾಂತರ ಇದೆ. 120ರಿಂದ 140 ಅದರ ಆವೃತ್ತಿ 10, 140ರಿಂದ 160 ಅದರ ಆವೃತ್ತಿ 20, 160ರಿಂದ 180 ಇದರ ಆವೃತ್ತಿ 5, ಕೊನೆಯದ್ದು 180ರಿಂದ 200 ಅದರ ಆವೃತ್ತಿ 10. ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಕೆಳಗೋಗಿ. ಸರಿ, ಈಗ ಇದೇ ಕೋಷ್ಟಕವನ್ನು ನಾವು ಪುನಃ ಬರ್ಕೊಳ್ಬೇಕು. ಕೊಟ್ಟಿದ್ದಾರಲ್ಲಿ ವರ್ಗಾಂತರ 100ರಿಂದ 120 ಅಂತ ಇದ್ದದನ್ನು ನಾವು 100ಕ್ಕಿಂತ ಅಧಿಕ ಅಂತ ಮಾಡಬೇಕು. ನೋಡಿ, ವರ್ಗಾಂತರ ನೋಡ್ಕೊಂಡ್ರೆ ಸರಿ ಅರ್ಥ ಆಗ್ತದೆ. 100ರಿಂದ 120 100ಕ್ಕಿಂತ ಅಧಿಕ, ಅಧಿಕ ವಿಧಾನದ್ದು ಅಂತ ಹೇಳಿದ್ದಾರೆ. ಆದ್ದರಿಂದ 120ಕ್ಕಿಂತ ಅಧಿಕ ಅಂತ ಬರೆದ್ರೆ ತಪ್ಪಾಗ್ತದೆ. 100ಕ್ಕಿಂತ ಅಧಿಕ. ಎರಡನೇದು, ಅದರ ಆ ವರ್ಗಾಂತರ 120ರಿಂದ 140 ಅಂತ ಇದೆ. ನಾವು 120ಕ್ಕಿಂತ ಅಧಿಕ ಅಂತ ಮಾಡಬೇಕು. ಮೂರನೇ ವರ್ಗಾಂತರ 140ರಿಂದ 160 ಅಂತ ಇದೆ. ನಾವು ಅದನ್ನು 140ಕ್ಕಿಂತ ಅಧಿಕ ಅಂತ ಮಾಡಬೇಕು. ನಂತರದ್ದು 160ರಿಂದ 180 ಅಂತ ಇದೆ. ಅದನ್ನು ನಾವು 160ಕ್ಕಿಂತ ಅಧಿಕ ಅಂತ ಮಾಡಬೇಕು. ಕೊನೆಯದು 180ರಿಂದ 20 ಅಂತ ಇದೆ. ಅದನ್ನು ನಾವು 180ಕ್ಕಿಂತ ಅಧಿಕ ಅಂತ ಬರಿಬೇಕು.
ಈ ರೀತಿ ನಾವು ಕೊಟ್ಟಿರುವಂತಹ ವರ್ಗಾಂತರಗಳನ್ನು ಅಧಿಕ ವಿಧಾನಕ್ಕೆ ಬದಲಾಯಿಸಿದ ನಂತರ ಅಲ್ಲಿ ನಂತರದ ಕಾಲಂನಲ್ಲಿ ಆವೃತ್ತಿ ಬರೆಯೋದಲ್ಲ, ಸಂಚಿತ ಆವೃತ್ತಿ ಬರಿಬೇಕು. ಅಧಿಕ ವಿಧಾನದ ಸಂಚಿತ ಆವೃತ್ತಿ ಮೇಲಿನಿಂದ ಕೆಳಗೆ ಬರೆಯೋದಲ್ಲ, ಕೆಳಗಿನಿಂದ ಮೇಲೆ ಬರ್ಕೊಳ್ತಾ ಹೋಗ್ಬೇಕು. ಆಗ ಕೊಟ್ಟಿರುವಂತಹ ಅಲ್ಲಿ ಕೋಷ್ಟಕದಲ್ಲಿ, ಮೊದಲ ಕೋಷ್ಟಕದಲ್ಲಿ ಕೊನೆಯ ಆವೃತ್ತಿ 10 ಇತ್ತು. ಕೊನೆಯ ಆವೃತ್ತಿ 10 ಅದನ್ನು ಬರೆದಿದ್ದೇವೆ. 10 ಕೆಳಗೆ, 10ರಿಂದ ಮೇಲೆ 5 ಕೂಡಿಸಿದ್ರೆ 15 ಆಗ್ತದೆ. 15ಕ್ಕೆ ಮತ್ತೆ 20 ಕೂಡಿಸಿದ್ರೆ 35 ಆಗ್ತದೆ. 35ಕ್ಕೆ 10 ಕೂಡಿಸಿದ್ರೆ 45 ಆಗ್ತದೆ. 45ಕ್ಕೆ 5 ಕೂಡಿಸಿದ್ರೆ 50 ಆಗ್ತದೆ. ಹೀಗೆ ಕೆಳಗಿನಿಂದ ಮೇಲಕ್ಕೆ ನಾವು ಸಂಚಿತ ಆವೃತ್ತಿ ಬರಿಬೇಕು. ಒಂದು ವೇಳೆ ಕಡಿಮೆ ವಿಧಾನದ ಓಜಿಯು ಕೇಳಿದರೆ ನಾವು ಹಿಂದಿನ ಲೆಕ್ಕದಲ್ಲಿ, ಮಧ್ಯಾಂಕದ ಲೆಕ್ಕದಲ್ಲಿ ಮಾಡಿದ ಹಾಗೆ ಮೇಲಿನಿಂದ ಕೆಳಕ್ಕೆ ಕೂಡಿಸ್ತಾ ಬರಬೇಕು. ಆದ್ರೆ ಅಧಿಕ ವಿಧಾನದ್ದು ಇದು. ಅಧಿಕ ವಿಧಾನದಲ್ಲಿ ಕೆಳಗೆ ಇರುವಂತಹ ಆವೃತ್ತಿಯನ್ನು ಸಂಚಿತ ಆವೃತ್ತಿ ತಗೊಂಡು ಆಮೇಲೆ ಮೇಲೆ ಮೇಲೆ ಕೂಡಿಸ್ತಾ ಬರಬೇಕಾಗ್ತದೆ. ಸರಿ, ಅದಕ್ಕೆ ಸರಿಯಾಗಲ್ಲಿ ನಕ್ಷೆ ಮಾಡಿದ್ದಾರೆ. ಇದನ್ನು ನೀವು ಗ್ರಾಫ್ ಹಾಳೆಯಲ್ಲಿ ಮಾಡಬೇಕಾಗ್ತದೆ. ಎಕ್ಸ್ ಅಕ್ಷದಲ್ಲಿ ವರ್ಗಾಂತರ ತಗೊಂಡಿದ್ದಾರೆ, ವೈ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು ತಗೊಂಡಿದ್ದಾರೆ. ಅಲ್ಲಿ ಎಕ್ಸ್ ಅಕ್ಷದಲ್ಲಿ ವರ್ಗಾಂತರ 100ರಿಂದ ಪ್ರಾರಂಭಿಸಿದ್ದಾರೆ. ಅಲ್ಲಿ 2 ಅಕ್ಷಗಳು ಸಂಧಿಸುವ ಬಿಂದು ಮೂಲ ಬಿಂದುವಿನಿಂದ 100ಕ್ಕೆ ಅಲ್ಲಿ ಕಾನ್ಸ್ಟ್ರಿಕ್ಷನ್ ಹಾಕಬೇಕಾಗ್ತದೆ ನಾವು. ಯಾಕಂದ್ರೆ ಅಲ್ಲಿ ತುಂಬಾ ವರ್ಗಾಂತರಗಳಿವೆ, ಅದನ್ನು ಕಂಪ್ರೆಸ್ ಮಾಡಿ ಹಾಕಿದ್ದಾರೆ ಅಲ್ಲಿ. ಆಮೇಲೆ 100ರಿಂದ 120, 140, 160, 180, 200 ಈ ತರ ತಗೊಳ್ಬೇಕು. ವೈ ಅಕ್ಷದಲ್ಲಿ 0, ಫಸ್ಟಿಗೆ ಮೂಲ ಬಿಂದು 0, ನಂತರ 10, 20, 30, 40, 50ರವರೆಗೆ ಸಾಕು. ನೀವು ಕೋಷ್ಟಕ ನೋಡಿದ್ರೆ ಗೊತ್ತಾಗ್ತದೆ, 50ಕ್ಕಿಂತ ಜಾಸ್ತಿ ಬೆಲೆ ಇಲ್ಲ ಅಲ್ಲಿ. ಸರಿ, ಮೊದಲನೇ ಬಿಂದು 100ಕ್ಕೆ 100ರ ಮೇಲೆ ಎಕ್ಸ್ ಅಕ್ಷದಲ್ಲಿ 100 ಹುಡುಕಿ ಅದರ ಮೇಲೆ 50ರಲ್ಲಿ ಒಂದು ಬಿಂದು ಗುರುತಿಸಿ 100,50 ನಿರ್ದೇಶಾಂಕ ಹಾಕಿದಾರಲ್ಲಿ. ಆಮೇಲೆ 120ರ ಮೇಲೆ 45ಕ್ಕೆ 120,45. ಆಮೇಲೆ 140ಕ್ಕೆ 35, 140,35. 160ಕ್ಕೆ 15, 180ಕ್ಕೆ 10. ಹೀಗೆ 1, 2, 3, 4, 5 ಬಿಂದುಗಳನ್ನು ಗುರುತಿಸಬೇಕು. ಆ ಬಿಂದುಗಳನ್ನು ಅನುಕ್ರಮವಾಗಿ ಜೋಡಿಸಿಕೊಂಡು ಬಂದ್ರೆ ನಮಗೆ ಒಂದು ನಕ್ಷೆ ಸಿಗ್ತದೆ. ಇದೇ ನಕ್ಷೆಯನ್ನು ನಾವು ಓಜಿವ್ ಅಥವಾ ಓಜೈವ್ ಅಂತ ಕರಿತೇವೆ. 32ನೇ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆ ಕೂಡ 3 ಅಂಕದ ಪ್ರಶ್ನೆ. ಇದು ವೃತ್ತಗಳು ಪಾಠದಿಂದ ಕೊಟ್ಟಿದ್ದಾರೆ. ವೃತ್ತ ಪಾಠದ ಪ್ರಮೇಯ ಇದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಶ್ನೆ ಅಥವಾ ಪ್ರಮೇಯದ ಹೇಳಿಕೆ. ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಮೊದಲನೇ ನಾವು ಚಿತ್ರ ಮಾಡ್ಕೊಳ್ಬೇಕು. ದತ್ತ ಸಾಧನೆಯೆಲ್ಲ ಆಮೇಲೆ ಬರೆಯೋದು. ಮೊದಲ ಕೆಲಸ ಚಿತ್ರ ಮಾಡೋದು. ಒಂದು ವೃತ್ತ ಎಳೆಯಿರಿ. ವೃತ್ತ ಎಳೆದಾದ್ಮೇಲೆ ವೃತ್ತ ಕೇಂದ್ರವನ್ನು ಗುರುತಿಸಿ, ವೃತ್ತದ ಹೊರಗೆ ಒಂದು ಬಿಂದು ಪಿ ಬಿಂದು ಗುರುತಿಸಿ, ವೃತ್ತ ಕೇಂದ್ರ ಓ ಮತ್ತು ಪಿ ಯನ್ನು ಸೇರಿಸಿ, ಪಿ ಇಂದ ಒಂದು ಸ್ಪರ್ಶಕ ಎಳೆಯಿರಿ, ಅದಕ್ಕೆ ಪಿ ಕ್ಯೂ ಅಂತ ಹೆಸರು ಕೊಡಿ. ಕೆಳಭಾಗದಲ್ಲಿ ಪಿ ಇಂದ ಇನ್ನೊಂದು ಸ್ಪರ್ಶಕ ಎಳೆಯಿರಿ, ಅದಕ್ಕೆ ಪಿ ಆರ್ ಅಂತ ಹೆಸರಿಸಿ. ಕ್ಯೂ ಮತ್ತು ಆರ್ ಬಿಂದುಗಳು ಸ್ಪರ್ಶ ಬಿಂದುಗಳಾಗಿವೆ. ಇದಿಷ್ಟು ದತ್ತ. ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರದೊಂದಿಗೆ ಸೇರಿಸಬೇಕು. ಓ ಮತ್ತು ಕ್ಯೂ ಸೇರಿಸಬೇಕು, ಓ ಕ್ಯೂ. ಓ ಮತ್ತು ಆರ್ ಸೇರಿಸಬೇಕು, ಓ ಆರ್. ಓ ಕ್ಯೂ ಮತ್ತು ಓ ಆರ್ ತ್ರಿಜ್ಯಗಳಾಗಿವೆ. ಈಗ ದತ್ತ ಬರೀರಿ. ದತ್ತ ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿ ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಓ ಪಿ, ಓ ಕ್ಯೂ, ಓ ಆರ್ ಗಳನ್ನು ಸೇರಿಸಿದೆ. ಇದಿಷ್ಟು ದತ್ತ. ನೋಡ್ಕೊಂಡು ಬರೀರಿ ವಿದ್ಯಾರ್ಥಿಗಳೇ. ಪುನಃ ಹೇಳ್ತೇನೆ, ನೀವು ತುಂಬಾ ಸಲ ಕಲ್ತಿದ್ದೀರಿ ಇದನ್ನು. ನೋಡದೆ ಬರೆಯುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಸುಲಭವಾದಂತಹ ಪ್ರಮೇಯ. ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳಿವೆ. ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 100% ಪರೀಕ್ಷೆಗೆ ಬರುವಂತದ್ದು. ಇದು ಅದರಲ್ಲಿ ಹೆಚ್ಚಿನ ಇಂಪಾರ್ಟೆಂಟ್ ಆಗಿರುವಂತದ್ದು. ದತ್ತ ಬರದಾಯ್ತಾ? ಸರಿ, ಸಾಧನೀಯ ಬರೀರಿ. ಏನ್ ಸಾಧಿಸಬೇಕು? ಸ್ಪರ್ಶಕಗಳು ಸಮ ಅಂತ ಸಾಧಿಸಬೇಕು. ಸ್ಪರ್ಶಕಗಳು ಯಾವುದು? ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು. ಆದ್ದರಿಂದ ಸಾಧನೀಯ ಪಿ ಕ್ಯೂ ಸಮ ಪಿ ಆರ್. ಸಾಧನೆ ಸರ್ವಸಮ ತ್ರಿಭುಜಗಳ ತತ್ವ ಬೇಕಿಲ್ಲಿ. ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ಅಲ್ಲಿ 2 ತ್ರಿಭುಜಗಳಿವೆ. ಒಂದು ತ್ರಿಭುಜದ ಹೆಸರು ಓ ಕ್ಯೂ ಪಿ, ಇನ್ನೊಂದು ತ್ರಿಭುಜದ ಹೆಸರು ಓ ಆರ್ ಪಿ.
ನಾವು ಕಲ್ತಿದ್ದೇವೆ ವೃತ್ತಗಳು ಪಾಠದಲ್ಲಿ. ಏನ್ ಕಲ್ತಿದ್ದೇವೆ ಅಂತ ಹೇಳಿದ್ರೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಆಗಿರ್ತದೆ. ಈ ಲಕ್ಷಣದಿಂದಾಗಿ ಅಥವಾ ಸ್ಪರ್ಶಕದ ಈ ಲಕ್ಷಣ ನಮ್ಗೆ ಏನ್ ತಿಳಿಸ್ತದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಮಾಡಿರುವಂತಹ ಚಿತ್ರದಲ್ಲಿ ಕೋನ ಕ್ಯೂ 90 ಡಿಗ್ರಿ, ಹಾಗೆ ಕೆಳಭಾಗದಲ್ಲಿ ಕೋನ ಆರ್ ಅದು ಕೂಡ 90 ಡಿಗ್ರಿ. ಹೀಗೆ ಪ್ರತಿಯೊಂದು ತ್ರಿಭುಜದಲ್ಲಿ 90 ಡಿಗ್ರಿ ಕೋನ ಇರುವ ಕಾರಣ ಆ ಎರಡೂ ತ್ರಿಭುಜಗಳು ಕೂಡ ಲಂಬಕೋನ ತ್ರಿಭುಜಗಳಾಗಿವೆ. ಸಾಧನೆ ಪ್ರಾರಂಭಿಸಿ. ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿ ಗಳಲ್ಲಿ ಎರಡು ತ್ರಿಭುಜಗಳನ್ನು ಸಿಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಏನೆಲ್ಲ ಸಮವಾಗಿದೆ ಅಂತ ನೋಡೋಣ. ಮೊದಲನೇದಾಗಿ ನೀವು ಲಂಬಕೋನದ ಬಗ್ಗೆ ಬರಿಬೇಕಲ್ಲಿ, ಅಲ್ಲಿ ಕೊಡ್ಲಿಲ್ಲ, ಬರ್ಕೊಳ್ಳಿ. ಕೋನ ಕ್ಯೂ ಸಮ ಕೋನ ಆರ್ ಸಮ 90 ಡಿಗ್ರಿ. ರಿಪೀಟ್ ಮಾಡ್ತೇನೆ, ನಾನು ಹೇಳುವಂತಹ ಸ್ಟೆಪ್ ಅಲ್ಲಿ ಸ್ಲೈಡ್ ನಲ್ಲಿ ಇಲ್ಲ. ಕೋನ ಕ್ಯೂ ಸಮ ಕೋನ ಆರ್ ಸಮ 90 ಡಿಗ್ರಿ. ಪಕ್ಕದಲ್ಲಿ ಬ್ರಾಕೆಟ್ ನಲ್ಲಿ ಕಾರಣ ಬರೀಬೇಕು. ಕಾರಣ ಹೇಳ್ತಾನೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಅದರಿಂದ ಕೋನ ಕ್ಯೂ ಸಮ ಕೋನ ಆರ್ ಸಮ 90 ಡಿಗ್ರಿ ಅಂತ ನಾವು ಬರೆದಿದ್ದೇವೆ. ಅದರ ನೆಕ್ಸ್ಟ್ ಲೈನ್ ನಲ್ಲಿ OP ಸಮ OP ಯಾಕೆ? OP ಅನ್ನುವಂತಹ ಬಾಹು ಎರಡೂ ತ್ರಿಭುಜಗಳಿಗಿದೆ. ಮೇಲಿನ ತ್ರಿಭುಜಕ್ಕೂ OP ಒಂದು ಬಾಹುವಾಗಿದೆ, ಕೆಳಗಿನ ತ್ರಿಭುಜಕ್ಕೂ ಕೂಡ OP ಒಂದು ಬಾಹುವಾಗಿದೆ. OP ಆ ಎರಡೂ ತ್ರಿಭುಜಗಳ ಸಾಮಾನ್ಯ ಬಾಹುವಾಗಿದೆ. ಆದ್ದರಿಂದ OP ಸಮ OP. ಮಾತ್ರವಲ್ಲ, ಆ OP ಎರಡೂ ತ್ರಿಭುಜಗಳ ವಿಕರಣವಾಗಿದೆ. ಸರಿ, ಕೊನೆಯದಾಗಿ OQ ಸಮ OR ಅಂತ ಬರೆಯಿರಿ. OQ ಮತ್ತು OR ಗಳು ಯಾಕೆ ಸಮ ಅಂದರೆ, OQ ಮತ್ತು OR ಗಳು ಆ ವೃತ್ತದ ತ್ರಿಜ್ಯಗಳಾಗಿವೆ. ಒಂದೇ ವೃತ್ತದ ತ್ರಿಜ್ಯಗಳು ಎಂದೆಂದಿಗೂ ಕೂಡ ಸಮವಾಗಿರುತ್ತವೆ. OQ ಸಮ OR ಯಾಕೆ ಅಂದರೆ, ಬ್ರಾಕೆಟ್ ನಲ್ಲಿ ಕಾರಣ ಬರೀಬೇಕು, ಒಂದೇ ವೃತ್ತದ ತ್ರಿಜ್ಯಗಳು. ಹೀಗೆ ಮೂರು ವಿಚಾರಗಳನ್ನು ನಾನು ಹೇಳಿದ್ದೇನೆ. ಮೊದಲು ಬರ್ಕೊಳ್ಬೇಕಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ, ಕೋನ ಕ್ಯೂ ಸಮ ಕೋನ ಆರ್ ಸಮ 90 ಡಿಗ್ರಿ, ಬ್ರಾಕೆಟ್ ನಲ್ಲಿ ಕಾರಣ ಬರೀಬೇಕು. ನೆಕ್ಸ್ಟ್ ಅಂದ್ರೆ ಲಂಬಕೋನ ಇದೆ ಅಂತ ಬರೀತಾ ಇದ್ದೇವೆ ನಾವು. ನೆಕ್ಸ್ಟ್ ವಿಕರಣದ ಬಗ್ಗೆ ಬರೀಬೇಕು. OP ಸಮ OP ಸಾಮಾನ್ಯ ಬಾಹು. ಕೊನೆಯದಾಗಿ OQ ಸಮ OR ಅಂತ ಬರೆದು ಬ್ರಾಕೆಟ್ ನಲ್ಲಿ ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಕಾರಣ ಕೊಡಬೇಕು. ನೋಡಿ, ಲಂಬಕೋನಗಳು ಸಮವಾಗಿವೆ, ಅಂದ್ರೆ ಎರಡು ತ್ರಿಭುಜಗಳ ಲಂಬಕೋನಗಳಿವೆ. ವಿಕರಣ ಸಮವಾಗಿದೆ. ವಿಕರಣ ಅಲ್ಲದೆ ಮತ್ತೊಂದು ಜೊತೆ ಬಾಹುಗಳು ಸಮವಾಗಿದೆ. ಆದ್ದರಿಂದ ತ್ರಿಭುಜ OQP ಸರ್ವಸಮ ತ್ರಿಭುಜ ORP. ಇದು ಯಾಕೆ ಸರ್ವಸಮ ಅಂತ ಹೇಳಿದ್ರೆ, ನಾವು 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಒಂದು ಸಿದ್ಧಾಂತ ಕಲ್ತಿದ್ದೇವೆ, ಲಂ ವಿ ಬಾ ಅಥವಾ ಲಂಕ ಬಾ ಸಿದ್ಧಾಂತ ಅಂತ ಕೂಡ ಹೇಳ್ತಾರೆ. ಅದನ್ನು ಲಂ ವಿ ಬಾ ಸಿದ್ಧಾಂತ ಅಂತ ಹೇಳಿದ್ರೆ, ಎರಡು ತ್ರಿಭುಜಗಳಲ್ಲಿ ಎರಡು ಲಂಬಕೋನಗಳಿರ್ಬೇಕು, ಅವುಗಳ ವಿಕರಣಗಳು ಸಮವಾಗಿರ್ಬೇಕು. ವಿಕರಣ ಅಲ್ಲದೆ ಉಳಿದೆರಡು ಬಾಹುಗಳಲ್ಲಿ ಒಂದು ಜೊತೆ ಬಾಹುಗಳು ಸಮವಾಗಿರಬೇಕು. ಹೀಗಿದ್ರೆ ಆ ಎರಡು ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಆ ಸಿದ್ಧಾಂತ ಹೇಳುತ್ತದೆ. ಆ ಸಿದ್ಧಾಂತದ ಪ್ರಕಾರ ತ್ರಿಭುಜ OQP ಸರ್ವಸಮ ತ್ರಿಭುಜ ORP ಆಗಿದೆ. ಎರಡು ತ್ರಿಭುಜಗಳು ಸರ್ವಸಮವಾದರೆ ಅದರ ಎಲ್ಲಾ 6 ಅಂಶಗಳು, 3 ಕೋನಗಳು, 3 ಬಾಹುಗಳು ಸಮವಾಗಿರ್ತವೆ. ಅಂದ್ರೆ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಸಮ, ಒಂದು ತ್ರಿಭುಜದ 3 ಕೋನಗಳು ಮತ್ತೊಂದು ತ್ರಿಭುಜದ 3 ಕೋನಗಳಿಗೆ ಸಮವಾಗಿರುತ್ತವೆ. ನಮ್ಗೆ ಎಲ್ಲವೂ ಬೇಡ, ನಾವು ಅದರಲ್ಲಿ ಒಂದನ್ನು ಆರಿಸಿಕೊಳ್ಳೋಣ. ಆದ್ದರಿಂದ PQ ಸಮ PR. PQ ಮತ್ತು PR ಗಳು ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳಾಗಿವೆ. ಇದನ್ನೇ ನಮಗೆ ಸಾಧಿಸಬೇಕಾಗಿತ್ತು. ನಮಗೆ ಬೇಕಾದಂತಹ ಸಾಧನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಲ್ಲಿಗೆ ಪ್ರಮೇಯ ಮುಕ್ತಾಯಿತು. ಸರಳವಾಗಿ ನಿರಾಯಾಸವಾಗಿ ನಿಮ್ಗೆ 3 ಅಂಕಗಳು ಈ ಪ್ರಮೇಯವನ್ನು ಕಲ್ತರೆ ಸಿಗ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. 34ನೇ ಪ್ರಶ್ನೆ ಬರ್ಕೊಳ್ಳಿ. 4 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವಂತೆ ಒಂದು ತ್ರಿಭುಜವನ್ನು ರಚಿಸಿ. ಬೇಗ ಬರ್ಕೊಳ್ಳಿ, ರಿಪೀಟ್ ಮಾಡ್ತೇನೆ. 4 ಸೆಂಟಿಮೀಟರ್,
6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವಂತೆ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 4/3 ಇರುವಂತೆ, ರಚಿಸಿ. ನಮ್ಮ ಮೊದಲ ಕೆಲಸ ಏನು ಅಂದರೆ ನಾವು ತ್ರಿಭುಜ ಎಬಿಸಿಯನ್ನು ರಚಿಸಬೇಕು. 4 ಸೆಂಟಿಮೀಟರ್ ಅಂತ ಹೇಳಿದ್ರೆ ಅದು ಎಬಿಯ ಉದ್ದ, ಎಬಿ ಬಾಹುವಿನ ಉದ್ದ ಅಂತ ತಗೊಳ್ಬೇಕು. 6 ಸೆಂಟಿಮೀಟರ್ ಅಂದರೆ ಬಿಸಿಯ ಉದ್ದ, ಆಮೇಲೆ 7 ಸೆಂಟಿಮೀಟರ್ ಅಂದರೆ ಎಸಿಯ ಉದ್ದ ಅಂತ ತಗೊಳ್ಬೇಕಾಗ್ತದೆ. ಹೀಗೆ ಎಬಿ ಸಮ 4 ಸೆಂಟಿಮೀಟರ್, ಬಿಸಿ ಸಮ 6 ಸೆಂಟಿಮೀಟರ್ ಮತ್ತು ಎಸಿ ಸಮ 7 ಸೆಂಟಿಮೀಟರ್ ಇರುವ ತ್ರಿಭುಜ ಎಬಿಸಿಯನ್ನು ಮೊದಲು ರಚನೆ ಮಾಡಿಕೊಳ್ಬೇಕು. ಸರಿ, ತ್ರಿಭುಜ ರೆಡಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ತ್ರಿಭುಜ ರಚನೆ ಮಾಡಿ ಆದ ನಂತರ ಬಿ ಬಿಂದುವಿನಿಂದ ಕೆಳಭಾಗದಲ್ಲಿ ಒಂದು ಕಿರಣ ಎಳಿಬೇಕು. ಬಿ ಇಂದ ನೋಡಿ ಕಿರಣ ಎಳೆದಿದ್ದಾರೆ ನೋಡಿ ಉದ್ದಕ್ಕೆ, ಬಿ ಎಕ್ಸ್ ಕಿರಣ ಎಳೆದಿದ್ದಾರೆ. ಅಲ್ಲಿ ಬಿ ಬಿಂದುವಿನಲ್ಲಿ ಯಾವ ಕೋನ ಮಾಪಕ ಬೇಕಂತಿಲ್ಲ, ಎಷ್ಟಾದ್ರೂ ಆಗ್ತದೆ. ಒಟ್ಟಾರೆ ಒಂದು ಬಿ ಎಕ್ಸ್ ಕಿರಣವನ್ನು ಎಳೆದ್ರೆ ಆಯ್ತು. ಈಗ ಮೇಲೆ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನೋಡಿ, ಒಂದು ಲೈನ್ ಮೇಲೆ ಹೋಗಿ. ಸರಿ, 2ನೇ ಲೈನ್ ನೋಡಿ. ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 4/3 ಅಂತ ಹೇಳಿದ್ದಾರೆ. ಛೇದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅಲ್ಲಿ ಅನುಪಾತ ಕೊಟ್ಟಿರುವಾಗ ಅದು ವಿಷಮ ಭಿನ್ನ ರಾಶಿ ಇರ್ಬೋದು, ಸಮಭಿನ್ನ ರಾಶಿ ಕೂಡ ಇರ್ಬೋದು. ನಮ್ಗೆ ಬೇಕಾಗಿರುವಂತದ್ದು ಆ ಅಂಶ ಮತ್ತು ಛೇದಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡ್ಕೊಳ್ಬೇಕು. ದೊಡ್ಡ ಸಂಖ್ಯೆ ಯಾವುದು? 4. ದೊಡ್ಡ ಸಂಖ್ಯೆ 4 ಆದರೆ ನಾವು 4 ಭಾಗ ಮಾಡಬೇಕು ಬಿ ಎಕ್ಸ್ ಕಿರಣವನ್ನು. ಕೆಳಗೋಗಿ ಸ್ವಲ್ಪ ನೋಡಿ, ಬಿ ಎಕ್ಸ್ ಕಿರಣವನ್ನು 4 ಭಾಗ ಮಾಡಿದ್ದೇವೆ. ಯಾಕೆ? ಅಂಶ ಮತ್ತು ಛೇದಗಳಲ್ಲಿ ದೊಡ್ಡ ಸಂಖ್ಯೆ 4, ನಾವು 4 ಭಾಗ ಮಾಡಿಕೊಂಡಿದ್ದೇವೆ. ಸರಿ, ಆ 4 ಭಾಗ ಮಾಡುವಾಗ 4 ಬಿಂದುಗಳು ಸಿಕ್ಕಿವೆ. ಅವುಗಳಿಗೆ B1, B2, B3, B4 ಅಂತ ಹೆಸರಿಸಿದ್ದೇವೆ. ಈಗ 4/3 ಛೇದ ಯಾವುದು? ಛೇದ 4. ಛೇದ 4 ಆದರೆ 4ನೇ ಬಿಂದು ಅಂದ್ರೆ B4 ಅನ್ನು ನಾವು ಸಿ ಯೊಂದಿಗೆ ಸೇರಿಸಬೇಕು. B4 ಅನ್ನು ಸಿ ಯೊಂದಿಗೆ ಸೇರಿಸಿದ್ದೇವೆ ನೋಡಿ. B4 ಅನ್ನು ಸಿಗೆ. ಒಂದು ವೇಳೆ ಛೇದ 3 ಆದರೆ 3ನೇ ಬಿಂದುವಿಗೆ ಸೇರಿಸಬೇಕಾಗ್ತದೆ. ಆದ್ರೆ ಇಲ್ಲಿ 4ನೇ ಬಿಂದು 4 ಛೇದವಾಗಿದೆ, ಆದ್ದರಿಂದ 4ನೇ ಬಿಂದುವನ್ನು ಸಿ ಯೊಂದಿಗೆ ಸೇರಿಸಬೇಕು. B4C ಒಂದು ರೇಖೆ ಆಯಿತು. ಈ ರೇಖೆಗೆ ಸಮಾಂತರವಾಗಿ B3 ಇಂದ ಒಂದು ಸಮಾಂತರ ರೇಖೆ ಎಳಿಬೇಕು. B4C ಗೆ ಸಮಾಂತರವಾಗಿ B3 ಇಂದ ಒಂದು ರೇಖೆ ಎಳೆಯುವಾಗ ಅದು BC ಯನ್ನು ಛೇದಿಸುತ್ತದೆ. ಆ ಛೇದಿಸಿದ ಬಿಂದುವನ್ನು C1 ಅಥವಾ C' ಅಂತ ಹೆಸರಿಸಬೇಕು. ಈಗ C' ನಿಂದ AC ಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನು ಎಳೆಯಬೇಕು. C' ನಿಂದ ಉದ್ದಕ್ಕೆ ಸಮಾಂತರ ರೇಖೆ ಎಳೆದ್ರೆ ಅದು AB ಯನ್ನು ಛೇದಿಸುತ್ತದೆ. ಆ ಛೇದಿಸಿದ ಬಿಂದುವನ್ನು A' ಅಂತ ಹೆಸರಿಸಬೇಕು. ಈಗ A', B, C' ಇದು ನಂತರ ಮಾಡಿದಂತಹ ತ್ರಿಭುಜವಾಗಿದೆ. A', B, C' ಅದು ABC ತ್ರಿಭುಜದ ಬಾಹುಗಳ 4/3 ಇರ್ತದೆ. ಅಂದರೆ AB ಮತ್ತು A', B ಅಥವಾ ಮೊದಲು A', B ಅಂತ ತಗೊಳ್ಬೇಕಾಗ್ತದೆ ನಾವು. A', B ಭಾಗಿಸು AB ಇದರ ಅನುಪಾತ 3/4 ಆಗಿರ್ತದೆ. ಹಾಗೆ BC' ಭಾಗಿಸು BC ಈ ಅನುಪಾತ ಕೂಡ 3/4 ಇರ್ತದೆ. ಆಮೇಲೆ A', C' ಭಾಗಿಸು AC ಈ ಅನುಪಾತ ಕೂಡ 3/4 100% ಇರ್ತದೆ. ಬೇಕಾದ್ರೆ ನೀವು ಅಳತೆ ಮಾಡಿ ನೋಡಿ. ಸರಿ ವಿದ್ಯಾರ್ಥಿಗಳೇ, ಈ ರಚನೆಯನ್ನು ನೀವು ತುಂಬಾ ಸಲ ವರ್ಷದ ಪ್ರಾರಂಭದಿಂದ ಅನೇಕ ಬಾರಿ ಪ್ರಾಕ್ಟೀಸ್ ಮಾಡಿದಿರಿ. ನೀವು ಚೆನ್ನಾಗಿ ಈ ರಚನೆಯನ್ನು ಮಾಡಿ 3 ಅಂಕಗಳು ಖಂಡಿತ ನಿಮ್ಗೆ ಇಂತಹ ಒಂದು ಪ್ರಶ್ನೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಖಂಡಿತವಾಗಿ ಕೇಳ್ತಾರೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕಗಳು ನಿಮ್ಗೆ ಇಲ್ಲಿ ಸಿಗ್ತವೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಅಂಕದ ಕೊನೆಯ ಪ್ರಶ್ನೆ, 33ನೇ ಪ್ರಶ್ನೆ. ಸರಿ, 3 ಅಂಕದ ಪ್ರಶ್ನೆಗಳಾಯ್ತು, 33ನೇ ಪ್ರಶ್ನೆ ಆಯ್ತು. ಇನ್ನು ನಮಗೆ ಇರುವಂತದ್ದು 4 ಅಂಕದ 4 ಪ್ರಶ್ನೆಗಳು. ಇಲ್ಲಿ 34, 35, 36, 37 ಈ 4 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿವೆ. ಬರ್ಕೊಳ್ಳಿ. ಎರಡು ಸಮಾಂತರ ಶ್ರೇಣಿಯ ಮೊದಲ ಪದಗಳು ಸಮವಾಗಿದ್ದು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 1:2 ಆಗಿದೆ. ಅನುಪಾತ 1:2 ಆಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ 7ನೇ ಪದ ಹಾಗೂ ಎರಡನೇ ಸಮಾಂತರ ಶ್ರೇಣಿಯ 21ನೇ ಪದ, 21ನೇ ಪದ ಕ್ರಮವಾಗಿ 23 ಮತ್ತು 125, 23 ಮತ್ತು 125 ಆದರೆ ಎರಡು ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಸರಿ, ಉತ್ತರ ಹೇಗಿದೆ ನೋಡಿ. 1ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ನಾವು ಸ್ಮಾಲ್ ಲೆಟರ್ ಎ ಮತ್ತು ಸ್ಮಾಲ್ ಲೆಟರ್ ಡಿ ಅಂತ ತಗೊಳ್ಬೇಕು. ಉತ್ತರದಲ್ಲಿ ಒಂದು ವಾಕ್ಯದಲ್ಲಿ ಮೊದಲನೇ ವಾಕ್ಯ, ಎ ಮತ್ತು ಡಿಗಳು 1ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸಗಳಾಗಿರಲಿ ಮತ್ತು ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಡಿಗಳು 2ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸಗಳಾಗಿರಲಿ. ಸರಿ, ಲೆಕ್ಕದಲ್ಲಿ ಕೊಟ್ಟಿರುವ ಪ್ರಕಾರ ಏನು ಕೊಟ್ಟಿದ್ದಾರೆ? ಲೆಕ್ಕದಲ್ಲಿ ಮೊದಲ ಪದಗಳು ಸಮವಾಗಿವೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ಮಾಲ್ ಎ ಸಮ ಕ್ಯಾಪಿಟಲ್ ಎ ಆಗ್ತದೆ. ಮೊದಲ ಪದಗಳು ಸಮವಾಗಿವೆ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸಗಳು ಸಮವಲ್ಲ, ಅವುಗಳ ಅನುಪಾತ 1:2 ಅಂತ ಕೊಟ್ಟಿದ್ದಾರೆ. ಅಂದ್ರೆ 1ನೇ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆಯಾ ಅದರ ಡಬಲ್ 2ನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ನೋಡಿ, ಇಲ್ಲಿ 2ನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕ್ಯಾಪಿಟಲ್ ಡಿ, ಅದು ಮೊದಲನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಸ್ಮಾಲ್ ಡಿ ಯ 2ರಷ್ಟು ಇದೆ. ಕ್ಯಾಪಿಟಲ್ ಡಿ ಸಮ 2D ಅಂತ ಕೊಟ್ಟಿದ್ದಾರೆ. ಆಮೇಲೆ A7 ಅಂತ ಹೇಳಿದ್ರೆ ಮೊದಲನೇ ಸಮಾಂತರ ಶ್ರೇಣಿಯ 7ನೇ ಪದ, ಅದು 23. 2ನೇ ಸಮಾಂತರ ಶ್ರೇಣಿಯ 21ನೇ ಪದ ಕ್ಯಾಪಿಟಲ್ ಎ 21, ಅದು 125 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿ ನಾವೀಗ ಸಮೀಕರಣ ಬರೀಬೇಕು. ಎ ಪ್ಲಸ್ 6D ಸಮ 23 ಒಂದನೇ ಸಮೀಕರಣ. ಯಾಕಂದ್ರೆ A7 ನಾವು ಹೇಗೆ ಬರೀಬಹುದು? A7 7ನೇ ಪದವನ್ನು ನಾವು ಎ ಪ್ಲಸ್ 6D ಅಂತ ಬರೀಬಹುದು. ಎ ಪ್ಲಸ್ 6D ಸಮ 23. ಹಾಗೆ ಎರಡನೇ ಸಮಾಂತರ ಶ್ರೇಣಿಯಲ್ಲಿ A21 ಸಮ 125. ಇದನ್ನು ಹೇಗೆ ಬರೀಬಹುದು? ಎ ಪ್ಲಸ್ 20D ಸಮ 125. ಈಗ ಕ್ಯಾಪಿಟಲ್ ಎ ಯ ಬದಲಿಗೆ ಸ್ಮಾಲ್ ಎ ಅಂತ ಬರೀಬಹುದು. ಯಾಕೆಂದರೆ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎಗಳು ಸಮ. ಕ್ಯಾಪಿಟಲ್ ಎ ತೆಗೆದು ಅದರ ಜಾಗದಲ್ಲಿ ಸ್ಮಾಲ್ ಎ ಬರೆದಿದ್ದೇವೆ. ಪ್ಲಸ್ 20 ಕ್ಯಾಪಿಟಲ್ ಡಿ ಯ ಜಾಗದಲ್ಲಿ 20 ಕ್ಯಾಪಿಟಲ್ ಡಿ ಇದೆ. ಕ್ಯಾಪಿಟಲ್ ಡಿ ಯ ಜಾಗದಲ್ಲಿ ನಾವು 2D 2 ಸ್ಮಾಲ್ ಡಿ ಅಂತ ಬರೀಬಹುದು. ಆಗ 20 ಗುಣಿಸು 2D 40D ಆಗ್ತದೆ, ಸಮ 125. ಇದು ಎರಡನೇ ಸಮೀಕರಣವಾಗಿದೆ. ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣ ಕಳಿಬೇಕು, ಅಥವಾ ಒಂದನೇ ಸಮೀಕರಣದಿಂದ ಎರಡನೇ ಸಮೀಕರಣ ಕಳಿಬೇಕು. ಹೇಗೂ ಆಗ್ತದೆ, ಸ್ಕ್ರೋಲ್ ಮಾಡಿ ನೋಡಿ, ಬರೆದಿದ್ದಾರಲ್ಲಿ. ಒಂದನೇ ಸಮೀಕರಣ ಎ ಪ್ಲಸ್ 6D ಸಮ 23. ಎರಡನೇ ಸಮೀಕರಣ ಎ ಪ್ಲಸ್ 40D ಸಮ 125. ಕಳೆಯುವಾಗ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ. 6 ಮೈನಸ್ 40D ಮೈನಸ್ 34D ಆಗ್ತದೆ. ಬಲಬದಿಯಲ್ಲಿ 23 ಮೈನಸ್ 125 ಮೈನಸ್ 102 ಆಗ್ತದೆ. ಮೈನಸ್ 34D ಸಮ ಮೈನಸ್ 102 ಆದರೆ ಡಿ ಸಮ ಎಷ್ಟಾಗ್ತದೆ? ಡಿ ಕಂಡು ಹಿಡಿಯಬೇಕಾದ್ರೆ ಮೈನಸ್ 102ಕ್ಕೆ ಮೈನಸ್ 34ರಿಂದ ಭಾಗಿಸಬೇಕು. ಮೈನಸ್ 102ಕ್ಕೆ ಮೈನಸ್ 34ರಿಂದ ಭಾಗಿಸಿದರೆ 3 ಅನ್ನುವಂತಹ ಉತ್ತರ ಸಿಗ್ತದೆ.
ಅಲ್ಲಿಗೆ ಸ್ಮಾಲ್ ಡಿ ಸಮ 3 ಎಂದು ಗೊತ್ತಾಯಿತು. ಈ ಡಿ ಸಮ 3 ಈ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಆಗ ಸಮೀಕರಣ 1 ಏನು ಅಂತ ಹೇಳಿದರೆ ಎ ಪ್ಲಸ್ 6 ಡಿ ಸಮ 23. ಅಂದರೆ ಎ ಪ್ಲಸ್ 6 ಗುಣಿಸು 3 ಡಿ ಯ ಬೆಲೆ 3 ಸಮ 23. ಎ ಪ್ಲಸ್ 18 ಸಮ 23. 18 ಬಲಪಾರ್ಶ್ವಕ್ಕೆ ವರ್ಗಾಯಿಸಿದರೆ ಎ ಸಮ 23 ಮೈನಸ್ 18. 23ರಿಂದ 18 ಕಳೆದರೆ 5 ಆಗ್ತದೆ. ಆದ್ದರಿಂದ ಎ ಸಮ 5. ಸರಿ, 1 ಡಿ ಗೊತ್ತಾಗಿದೆ. ಇನ್ನು ಕ್ಯಾಪಿಟಲ್ ಡಿ ಕಂಡುಹಿಡಿಬೇಕಾದ್ರೆ ಅದು ಸ್ಮಾಲ್ ಡಿ ಯ 2ರಷ್ಟು. ಕ್ಯಾಪಿಟಲ್ ಡಿ ಸಮ 2 ಗುಣಿಸು 3 ಸಮ 6 ಆಗ್ತದೆ. ಅಲ್ಲಿಗೆ ಎರಡೂ ಸಮಾಂತರ ಶ್ರೇಣಿಗಳ ಮೊದಲ ಪದಗಳು 5 ಮತ್ತು 5 ಆಗಿವೆ. 1ನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 3 ಆಗಿದೆ. 2ನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 6 ಆಗಿದೆ. ನೋಡಿ, ಅಲ್ಲಿ ಸಮಾಂತರ ಶ್ರೇಣಿಗಳನ್ನು ಬರೆದಿದ್ದಾರೆ. ಎರಡೂ ಶ್ರೇಣಿ ನೋಡಿ, ಮೊದಲನೇ ಪದ 5 5 ಇದೆ. ಮೊದಲನೇ ಶ್ರೇಣಿಯಲ್ಲಿ ಮುಂದಿನ ಪದಗಳು ಸಿಗಬೇಕಾದ್ರೆ +3 +3 +3 ಮಾಡ್ತಾ ಹೋಗ್ಬೇಕು. 5 5ಕ್ಕೆ 3 ಕೂಡಿಸಿದರೆ 8 8ಕ್ಕೆ 3 ಕೂಡಿಸಿದರೆ 11 ಹೀಗೆ ಮುಂದೆ ಸಾಗ್ತದೆ. ಎರಡನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 5, ಇಲ್ಲಿ 6 ಸೇರಿಸ್ತಾ ಹೋಗ್ಬೇಕು. 5ಕ್ಕೆ 6 ಸೇರಿಸಿದರೆ 11 11ಕ್ಕೆ 6 ಸೇರಿಸಿದರೆ 17 ಹೀಗೆ ಮುಂದೆ ಸಾಗ್ತದೆ. ಹೀಗೆ ಎರಡು ಸಮಾಂತರ ಶ್ರೇಣಿಗಳು ನಮಗೆ ಸಿಕ್ಕಿವೆ. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ಸಾನ್ವಿಯು 120 ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡಳು. ಅದೇ ಹಣಕ್ಕೆ ಅಥವಾ ಅಷ್ಟೇ ಹಣಕ್ಕೆ ಅವಳು 3 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಅಥವಾ ಹೆಚ್ಚಿಗೆ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ 2 ರೂಪಾಯಿ ಕಡಿಮೆಯಾಗುತ್ತಿತ್ತು. ಹಾಗಾದರೆ ಸಾನ್ವಿ ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಳ್ಳಿ. ಉತ್ತರ: ಸಾನ್ವಿಯು ಕೊಂಡ ಪುಸ್ತಕಗಳ ಸಂಖ್ಯೆ ನಮಗೆ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಅದನ್ನೇ ಎಕ್ಸ್ ಅಂತ ತಗೊಳ್ಳೋದು. ಸಾನ್ವಿಯು ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ನೋಡಿ ವಿದ್ಯಾರ್ಥಿಗಳೇ, ಪುಸ್ತಕದ ಬೆಲೆ ಮತ್ತು ಪುಸ್ತಕದ ದರ ಇದಕ್ಕೆ ಒಂದು ವ್ಯತ್ಯಾಸ ಇದೆ. ಪುಸ್ತಕದ ಬೆಲೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಪುಸ್ತಕಕ್ಕೆ 20 ರೂಪಾಯಿ ಬೆಲೆ ಅಂತ ಇದೆ ಅಂತ ಇಟ್ಕೊಳ್ಳಿ. ಆಗ 2 ಪುಸ್ತಕಗಳ ಬೆಲೆ 40 ರೂಪಾಯಿ ಆಗ್ತದೆ, 3 ಪುಸ್ತಕಗಳಿಗೆ 60 ರೂಪಾಯಿ ಆಗ್ತದೆ, 5 ಪುಸ್ತಕಗಳಿಗೆ 100 ರೂಪಾಯಿ ಆಗ್ತದೆ. ಇದೆಲ್ಲ ಬೆಲೆಗಳು. ದರ ಅಂತ ಹೇಳಿದ್ರೆ ಒಂದು ಪುಸ್ತಕದ ಬೆಲೆಯನ್ನೇ ದರ ಅಂತ ಕರೆಯೋದು. ದರವನ್ನು ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ಒಂದು ಅಂಗಡಿಯಲ್ಲಿ, ಪುಸ್ತಕದ ಅಂಗಡಿಯಲ್ಲಿ 5 ಪುಸ್ತಕಗಳನ್ನು ತಗೊಂಡಿದ್ದೀರಿ ಮತ್ತು ಆ 5 ಪುಸ್ತಕಕ್ಕೆ 100 ರೂಪಾಯಿ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಪುನಃ ಹೇಳ್ತೇನೆ, 5 ಪುಸ್ತಕ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದೀರಿ. ಆ 5 ಪುಸ್ತಕಗಳಿಗೆ ನೀವು 100 ರೂಪಾಯಿ ಅಂತ ಕೊಟ್ಟಿದ್ದೀರಿ. 5 ಪುಸ್ತಕಗಳಿಗೆ 100 ರೂಪಾಯಿ ಆದ್ರೆ ಒಂದು ಪುಸ್ತಕದ ಬೆಲೆಯನ್ನು ನೀವು ಹೇಗೆ ಕಂಡು ಹಿಡಿತೀರಿ? ಗಣಿತದ ಪ್ರಕಾರ 100ಕ್ಕೆ 5ರಿಂದ ಭಾಗಿಸ್ತೀರಿ. 100 ಅಂದ್ರೆ ಎಲ್ಲಾ 5 ಪುಸ್ತಕಗಳ ಬೆಲೆ ಅದು, ಭಾಗಿಸು 5 ಅಂದರೆ ಪುಸ್ತಕಗಳ ಸಂಖ್ಯೆ. ಒಟ್ಟು ಬೆಲೆಗೆ ಪುಸ್ತಕಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ಒಂದು ಪುಸ್ತಕದ ಬೆಲೆ ಎಷ್ಟು ಅಂತ ಗೊತ್ತಾಗ್ತದೆ. ಇಲ್ಲಿಯೂ ಕೂಡ ನಾವು ಅದನ್ನೇ ಮಾಡಬೇಕು. ಈಗ ಸಾನ್ವಿ ಪುಸ್ತಕಗಳನ್ನು ಕೊಂಡಿದ್ದಾಳೆ. ಅವಳು ಎಲ್ಲ ಪುಸ್ತಕಗಳಿಗೆ ಕೊಟ್ಟ ಹಣ 120 ರೂಪಾಯಿ. ಒಟ್ಟು ಹಣ 120 ರೂಪಾಯಿ. ಅವಳು ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್. ಪುಸ್ತಕಗಳ ಸಂಖ್ಯೆ ಎಕ್ಸ್ ನಿಂದ ಭಾಗಿಸಬೇಕು. 120ಕ್ಕೆ ಎಕ್ಸ್ ನಿಂದ ಭಾಗಿಸಿದ್ರೆ ಅದು ಒಂದು ಪುಸ್ತಕದ ಬೆಲೆಯಾಯಿತು. 120 ಭಾಗಿಸು ಎಕ್ಸ್ ಅಂದ್ರೆ ಒಂದು ಪುಸ್ತಕದ ಬೆಲೆಯಾಯಿತು. ಅಷ್ಟೇ ಹಣಕ್ಕೆ ಒಂದು ವೇಳೆ ಅವಳು 3 ಪುಸ್ತಕ ಹೆಚ್ಚು ತಗೊಂಡ್ರೆ ಹಣ 120 ರೂಪಾಯಿನೇ, ಆದ್ರೆ ಅವಳು ಪುಸ್ತಕಗಳ ಸಂಖ್ಯೆ ಎಕ್ಸಿನ ಬದಲಿಗೆ 3 ಹೆಚ್ಚು ಅಂದ್ರೆ ಎಕ್ಸ್ ಪ್ಲಸ್ 3 ಪುಸ್ತಕಗಳನ್ನು ತಗೊಂಡ್ರೆ ಆಗ ಒಂದು ಪುಸ್ತಕದ ಬೆಲೆ 120 ಭಾಗಿಸು ಎಕ್ಸ್ ಪ್ಲಸ್ 3 ಆಗ್ತದೆ. ಹೆಚ್ಚು ಪುಸ್ತಕಗಳನ್ನು ಕೊಂಡ್ರೆ ಬೆಲೆ ಕಡಿಮೆಯಾಗುವುದು, ದರ ಕಡಿಮೆಯಾಗುವುದು. ಆದ್ದರಿಂದ 120 ಭಾಗಿಸು ಎಕ್ಸ್ ಅನ್ನುವಂಥದ್ದು ಹೆಚ್ಚು, 120 ಭಾಗಿಸು ಎಕ್ಸ್ ಪ್ಲಸ್ 3 ಅನ್ನುವಂಥದ್ದು ಕಡಿಮೆಯಾಗಿದೆ. ಹೆಚ್ಚು ಇರುವ ದರದಿಂದ ಕಡಿಮೆ ಇರುವ ದರವನ್ನು ಕಳಿಬೇಕು. 120 ಭಾಗಿಸು ಎಕ್ಸ್ ನಿಂದ
120 ಭಾಗಿಸು x ಪ್ಲಸ್ 3 ಕಳಿಬೇಕು. ಆಗ ಉತ್ತರ 2. ಯಾಕಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಪ್ರತಿ ಪುಸ್ತಕದ ಬೆಲೆ 2 ರೂಪಾಯಿ ಕಡಿಮೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. 120 ಭಾಗಿಸು x ಮೈನಸ್ 120 ಭಾಗಿಸು x ಪ್ಲಸ್ 3 ಸಮ 2. ಸರಿ, ಈಗ ಅಲ್ಲಿ ಸಮಛೇದ ತಗೊಳ್ಬೇಕು. ಒಂದು ಸ್ಟೆಪ್ ಸಮಛೇದದ್ದು ಬರಿಬಹುದಿತ್ತು ನೀವು. ಸಮಛೇದ x ಗುಣಿಸು x ಪ್ಲಸ್ 3 ಆಗ್ತದೆ. ಛೇದ ಮೊದಲನೇ ಛೇದ x ಇದೆ, ಎರಡನೇ ಛೇದ x ಪ್ಲಸ್ 3 ಇದೆ. ಅವುಗಳನ್ನು ಗುಣಿಸ್ಕೊಳ್ಬೇಕು. x ಗುಣಿಸು x ಪ್ಲಸ್ 3 ಆಗ್ತದೆ. ಮೊದಲನೇ ಛೇದ x ಗೆ x ಪ್ಲಸ್ 3ರಿಂದ ಗುಣಿಸಿದ್ರೆ ಅಂಶ 120ಕ್ಕೆ ಕೂಡ x ಪ್ಲಸ್ 3ರಿಂದ ಗುಣಿಸಬೇಕು. ಎರಡನೇ ಛೇದ x ಪ್ಲಸ್ 3ಕ್ಕೆ ನಾವು x ನಿಂದ ಗುಣಿಸ್ತೇವೆ. ಆದ್ರಿಂದ ಎರಡನೇ ಅಂಶ 120ಕ್ಕೆ ನಾವು x ನಿಂದ ಗುಣಿಸಬೇಕು. ನೋಡಿ, ಇಲ್ಲಿ ಗುಣಿಸಿದ್ದಾರೆ. 120 ಗುಣಿಸು x ಪ್ಲಸ್ 3 ಮೈನಸ್ 120 ಗುಣಿಸು x 120x. ಅಲ್ಲಿ ಛೇದದಲ್ಲಿ x ಗುಣಿಸು x ಪ್ಲಸ್ 3 ಅನ್ನು ಬಲಪಾರ್ಶ್ವಕ್ಕೆ ವರ್ಗಾಯಿಸಿದ್ರೆ ಅದು 2 ಗುಣಿಸು x ಗುಣಿಸು x ಪ್ಲಸ್ 3 ಆಗುತ್ತದೆ. ಸರಿ, ಈಗ 120ರಿಂದ x ಪ್ಲಸ್ 3ಕ್ಕೆ ಗುಣಿಸಬೇಕು. ಅಂದರೆ 120ರಿಂದ x ಗೂ ಗುಣಿಸಬೇಕು, 3ಕ್ಕೂ ಗುಣಿಸಬೇಕು. 120 ಗುಣಿಸು x 120x, 120 ಗುಣಿಸು 3 360. ಮೂರನೇ ಪದ ಮೈನಸ್ 120x ಇದೆ. ಬಲಬದಿ ಹಾಗೆ ಇರಲಿ. ಸಮ 2x ವರ್ಗ ಪ್ಲಸ್ 6x. ಎಡಭಾಗದಲ್ಲಿ ಪ್ಲಸ್ 120x ಮತ್ತು ಮೈನಸ್ 120x ಅನ್ನು ಕ್ಯಾನ್ಸಲ್ ಮಾಡಬಹುದು. 360 ಮಾತ್ರ ಉಳಿತದೆ. 360 ಸಮ 2x ವರ್ಗ ಪ್ಲಸ್ 6x. ಆ 360 ಅನ್ನು ಮತ್ತೊಂದು ಬದಿಗೆ ವರ್ಗಾಯಿಸಿ ಮೈನಸ್ 360 ಆಗ್ತದೆ. 2x ವರ್ಗ ಪ್ಲಸ್ 6x ಮೈನಸ್ 360 ಸಮ 0. ಇದು ವರ್ಗ ಸಮೀಕರಣ. ಈ ಎಲ್ಲ ಪದಗಳಲ್ಲಿ 2 ಸಾಮಾನ್ಯ ಅಪವರ್ತನವಾಗಿದೆ. ನಾವು ಎಲ್ಲ ಪದಗಳಿಗೆ 2ರಿಂದ ಭಾಗಿಸೋಣ. 2x ವರ್ಗಕ್ಕೆ 2ರಿಂದ ಭಾಗಿಸಿದರೆ x ವರ್ಗ ಆಗುತ್ತದೆ. 6x ಗೆ 2ರಿಂದ ಭಾಗಿಸಿದರೆ 3x ಆಗುತ್ತದೆ. ಮೈನಸ್ 360ಕ್ಕೆ 2ರಿಂದ ಭಾಗಿಸಿದರೆ ಮೈನಸ್ 180 ಆಗುತ್ತದೆ. ಸಮ 0ಗೆ 2ರಿಂದ ಭಾಗಿಸಿದರೆ 0ಯೇ ಆಗೋದು. ಈಗ x ವರ್ಗ ಪ್ಲಸ್ 3x ಮೈನಸ್ 180 ಸಮ 0. ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಅಪವರ್ತಿಸಿ ಬಿಡಿಸಲಿಕ್ಕೆ ಆಗ್ತದೆ. ಮಧ್ಯಪದವನ್ನು ಸ್ಪ್ಲಿಟ್ ಮಾಡಬೇಕು. 3x ಅನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಹೇಗೆ ಸ್ಪ್ಲಿಟ್ ಮಾಡಿದ್ದಾರೆ? ವ್ಯತ್ಯಾಸ 3 ಬರಬೇಕು, ಗುಣಿಸಿದರೆ 180 ಬರಬೇಕು. ಪ್ಲಸ್ 15 ಮೈನಸ್ 12 ಬರ್ದಿದರಲ್ಲಿ 15 ಮತ್ತು ಮೈನಸ್ 12 ಗುಣಿಸಿದರೆ ಮೈನಸ್ 180 ಆಗ್ತದೆ. 15ರಿಂದ ಮೈನಸ್ 12 ಕಳೆದರೆ 3 ಆಗುತ್ತದೆ. 3x ಅನ್ನು ನಾವು ಪ್ಲಸ್ 15x ಮೈನಸ್ 12x ಅಂತ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಿದ್ದೇವೆ. ಮೊದಲನೇ ಪದ x ವರ್ಗ ಹಾಗೆ ಇದೆ, ಕೊನೆಯ ಪದ ಮೈನಸ್ 180 ಹಾಗೆ ಇದೆ, ಸಮ 0 ಹಾಗೆ ಇದೆ. x ವರ್ಗ ಪ್ಲಸ್ 15x ಮೈನಸ್ 12x ಮೈನಸ್ 180 ಸಮ 0. ಈಗ ಮೊದಲ 2 ಪದಗಳು x ವರ್ಗ ಪ್ಲಸ್ 15x, ಇದರಲ್ಲಿ ಸಾಮಾನ್ಯ ಅಪವರ್ತನ x ಇದೆ. ಸಾಮಾನ್ಯ ಅಪವರ್ತನವನ್ನು ಹೊರಗೆ ಬರೆದರೆ ಬ್ರಾಕೆಟ್ ನಲ್ಲಿ x ಪ್ಲಸ್ 15. ಅದೇ ರೀತಿ 3ನೇ ಮತ್ತು 4ನೇ ಪದ ಮೈನಸ್ 12x ಮೈನಸ್ 180, ಇವುಗಳಲ್ಲಿ ಸಾಮಾನ್ಯ ಅಪವರ್ತನ ಮೈನಸ್ 12. ಅದನ್ನು ಹೊರಗಿಟ್ರೆ ಬ್ರಾಕೆಟ್ ನಲ್ಲಿ ಮತ್ತೊಮ್ಮೆ x ಪ್ಲಸ್ 15 ಸಿಗ್ತದೆ, ಸಮ 0. ಈಗ ಮೊದಲನೇ ಪದ x ಗುಣಿಸು x ಪ್ಲಸ್ 15, ಎರಡನೇ ಪದ ಮೈನಸ್ 12 ಗುಣಿಸು x ಪ್ಲಸ್ 15. ಈ 2 ಪದಗಳಲ್ಲಿ x ಪ್ಲಸ್ 15 ಸಾಮಾನ್ಯ ಅಪವರ್ತನವಾಗಿದೆ. ಅದನ್ನು ಹೊರಗೆ ಬರೆದ್ರೆ ಬ್ರಾಕೆಟ್ ನಲ್ಲಿ ಸಾಮಾನ್ಯವಲ್ಲದ್ದು ಅಂದ್ರೆ x ಮೈನಸ್ 12 ಆಗ್ತದೆ, ಸಮ 0. ಯಾವುದಾದರೂ ಒಂದು ಅಪವರ್ತನ 0 ಆಗಬೇಕು. ಒಂದು ವೇಳೆ x ಪ್ಲಸ್ 15 ಸಮ 0 ಆದರೆ ಆಗ x ನ ಬೆಲೆ ಮೈನಸ್ 15 ಆಗುತ್ತದೆ. ಇದು ಸಾಧ್ಯವಿಲ್ಲ. ಯಾಕಂದರೆ ಈ ಪ್ರಶ್ನೆಯಲ್ಲಿ x ಅಂದರೆ ಪುಸ್ತಕಗಳ ಸಂಖ್ಯೆ. ಪುಸ್ತಕಗಳ ಸಂಖ್ಯೆ ಮೈನಸ್ 15 ಅನ್ನೋದಕ್ಕೆ ಅರ್ಥ ಇಲ್ಲ. ಈಗ ಎರಡನೇ ಅಪವರ್ತನ x ಮೈನಸ್ 12 ಸಮ 0 ಆದರೆ ಆಗ x ಸಮ 12 ಆಗ್ತದೆ. ಇದು ಅರ್ಥಗರ್ಭಿತವಾಗಿದೆ. x ಸಮ 12 ಅಂದರೆ ಪುಸ್ತಕಗಳ ಸಂಖ್ಯೆ 12. ಸಾನ್ವಿ, ಆದ್ದರಿಂದ ಸಾನ್ವಿಯು ಕೊಂಡ ಪುಸ್ತಕಗಳ ಸಂಖ್ಯೆ 12. ಪ್ರತಿ ಪುಸ್ತಕದ ಬೆಲೆ ಕಂಡು ಹಿಡಿಬೇಕಾದ್ರೆ 120ಕ್ಕೆ 12ರಿಂದ ಭಾಗಿಸಬೇಕು. ಒಟ್ಟು ಹಣ 120 ರೂಪಾಯಿ ಕೊಟ್ಟಿದ್ದಾಳೆ ಅವಳು. 12 ಪುಸ್ತಕ ತಗೊಂಡಿದ್ದಾಳೆ. 12ರಿಂದ ಭಾಗಿಸಿ 120ಕ್ಕೆ 10 ಸಿಗ್ತದೆ. ಒಂದೊಂದು ಪುಸ್ತಕಕ್ಕೆ 10 ರೂಪಾಯಿ ಅಂತ ಗೊತ್ತಾಯ್ತು. ಅದೆರಡನ್ನು ಕೊನೆಯಲ್ಲಿ ವಾಕ್ಯ ಮಾಡಿ ಬರಿಬೇಕು. ಬರ್ಕೊಂಡಾಯ್ತಲ್ವಾ? ಅದರಲ್ಲಿ ಚಾಯ್ಸ್ ಪ್ರಶ್ನೆ ಇದೆ. 4 ಮಾರ್ಕಿನ 4 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಚಾಯ್ಸ್ ಅನ್ನು ಕೊಡ್ತಾರೆ. ಇಲ್ಲಿ ಮೊದಲನೇ ಪ್ರಶ್ನೆ 4 ಮಾರ್ಕಿನ ಮೊದಲನೇ ಪ್ರಶ್ನೆ 34ನೇ ಪ್ರಶ್ನೆಗೆನೆ ಚಾಯ್ಸ್ ಕೊಟ್ಟಿದ್ದಾರೆ. ವರ್ಗ ಸಮೀಕರಣ ಪಾಠದ ಅನ್ವಯ ಪ್ರಶ್ನೆ ಇದು. ಎರಡು ಕೂಡ. ಒಂದು ಮೋಟಾರ್ ದೋಣಿಯು ಹರಿಯುವ ನದಿಯಲ್ಲಿ 30 ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು 4 ಗಂಟೆ
30 ನಿಮಿಷ ತೆಗೆದುಕೊಳ್ಳುತ್ತದೆ. ನದಿಯ ನೀರಿನ ವೇಗ 5 ಕಿಲೋಮೀಟರ್ ಪರ್ ಗಂಟೆ ಆದಾಗ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಳ್ಳಿ. ಸರಿ, ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅದನ್ನೇ ನಾವು ಎಕ್ಸ್ ಅಂತ ತಗೊಳ್ಬೇಕು. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಕ್ಸ್ ಕಿಲೋಮೀಟರ್ಸ್ ಪರ್ ಅವರ್ ಆಗ್ತದೆ. ಈಗ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಹೋಗುವಾಗ ದೋಣಿಯ ದಿಕ್ಕು ಬೇರೆ, ಪ್ರವಾಹದ ದಿಕ್ಕು ಬೇರೆ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೋಣಿಯ ವೇಗ ಕಡಿಮೆ ಆಗುತ್ತದೆ. ಯಾಕಂತ ಹೇಳಿದ್ರೆ ಪ್ರವಾಹ ಅದನ್ನು ತಡೀತದೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ದೋಣಿಯ ವೇಗದಿಂದ ನೀರಿನ ವೇಗವನ್ನು ಕಳಿಬೇಕು. ಆ ನೀರಿನ ವೇಗ 5 ಕಿಲೋಮೀಟರ್ ಪರ್ ಗಂಟೆ ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಆ ದೋಣಿಯ ವೇಗವನ್ನು ನಾವು ಎಕ್ಸ್ ಅಂತ ತಗೊಂಡಿದ್ದೇವೆ. ಎಕ್ಸ್ ನಿಂದ 5 ಕಳೆದರೆ ಎಕ್ಸ್ ಮೈನಸ್ 5 ಕಿಲೋಮೀಟರ್ ಪರ್ ಅವರ್. ಇದು ಪ್ರವಾಹಕ್ಕೆ ಎದುರಾಗಿ ದೋಣಿಯು ಹೋಗ್ತಾ ಇರುವಾಗ ಅದರ ವೇಗ. ಒಂದು ವೇಳೆ ಪ್ರವಾಹದ ದಿಕ್ಕಿನಲ್ಲಿಯೇ ದೋಣಿ ಹೋದ್ರೆ ಅದರ ನಿಜವಾದ ವೇಗಕ್ಕಿಂತ ವೇಗ ಜಾಸ್ತಿ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ ನೀರು ಅದನ್ನು ತಳ್ತದೆ. ಈಗ ಏನ್ ಮಾಡ್ಬೇಕು? ದೋಣಿಯ ವೇಗಕ್ಕೆ ನೀರಿನ ವೇಗವನ್ನು ಕೂಡಿಸಬೇಕು. ಎಕ್ಸ್ ಪ್ಲಸ್ 5 ಕಿಲೋಮೀಟರ್ ಪರ್ ಅವರ್ ಆಗುತ್ತದೆ. ಪ್ರವಾಹಕ್ಕೆ ಕೆಳಮುಖವಾಗಿ ದೋಣಿಯ ವೇಗ ಎಕ್ಸ್ ಪ್ಲಸ್ 5 ಕಿಲೋಮೀಟರ್ ಪರ್ ಅವರ್. ಅದು ಹೋಗುವಾಗಲೂ 30 ಕಿಲೋಮೀಟರ್, ಬರುವಾಗಲೂ 30 ಕಿಲೋಮೀಟರ್ ದೂರ ಚಲಿಸ್ತದೆ. ಆದರೆ ಹೋಗುವಾಗ ವೇಗ ಬೇರೆ, ಹಿಂದಕ್ಕೆ ಬರುವಾಗ ವೇಗ ಚೇಂಜ್ ಆಗ್ತದೆ. ಹೋಗುವಾಗ ಪ್ರವಾಹಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ, ಹಿಂದೆ ಬರುವಾಗ ಪ್ರವಾಹಕ್ಕೆ ಕೆಳಮುಖವಾಗಿ ಬರ್ತಾ ಇದೆ, ಪ್ರವಾಹದ ಜೊತೆಗೆ ದೋಣಿ ಬರ್ತಾ ಇದೆ. ಆದ್ರಿಂದ ವೇಗಗಳು ಸೇಮ್ ಇರೋದಿಲ್ಲ, ದೂರ ಮಾತ್ರ ಸೇಮ್ ಇರ್ತದೆ. ಪ್ರವಾಹಕ್ಕೆ ಎದುರಾಗಿ ಚಲಿಸಲು ದೋಣಿ ತೆಗೆದುಕೊಳ್ಳುವ ಸಮಯ ನಾವು ವಿಜ್ಞಾನದಲ್ಲಿ ಕಲ್ತಿದ್ದೇವೆ. ದೂರಕ್ಕೆ ವೇಗದಿಂದ ಭಾಗಿಸಿದರೆ ಸಿಗುವಂತದ್ದು ಕಾಲ, ಸಮಯ. ಸಮಯ ಸಮ ದೂರ ಭಾಗಿಸು ವೇಗ. ದೂರ 30 ಕಿಲೋಮೀಟರ್ ಭಾಗಿಸು ವೇಗ ಎಕ್ಸ್ ಮೈನಸ್ 5. 30 ಭಾಗಿಸು ಎಕ್ಸ್ ಮೈನಸ್ 5 ಅದು ಸಮಯ. 30 ಅಂದ್ರೆ ದೂರ, ಎಕ್ಸ್ ಮೈನಸ್ 5 ಅಂದ್ರೆ ವೇಗ. 30 ಭಾಗಿಸು ಎಕ್ಸ್ ಮೈನಸ್ 5 ಅಂದ್ರೆ ಸಮಯ, ಅದು ಗಂಟೆ. ಹಾಗೆ ಪ್ರವಾಹಕ್ಕೆ ಕೆಳಮುಖವಾಗಿ ಚಲಿಸಲು ದೋಣಿ ತೆಗೆದುಕೊಳ್ಳುವ ಸಮಯ ಇಲ್ಲಿ ಕೂಡ ದೂರ ಭಾಗಿಸು ವೇಗ ಮಾಡಬೇಕು. ದೂರ ಇಲ್ಲಿ ಕೂಡ 30, ಆದರೆ ವೇಗ ಮಾತ್ರ ಎಕ್ಸ್ ಪ್ಲಸ್ 5 ಆಗ್ತದೆ. ಸಮಯ 30 ಭಾಗಿಸು ಎಕ್ಸ್ ಪ್ಲಸ್ 5 ಗಂಟೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಟ್ಟಿಗೆ 4 ಗಂಟೆ 30 ನಿಮಿಷ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಹೋಗಲು ತೆಗೆದುಕೊಳ್ಳುವ ಸಮಯ 30 ಭಾಗಿಸು ಎಕ್ಸ್ ಮೈನಸ್ 5. ಹಿಂತಿರುಗಲು ತೆಗೆದುಕೊಳ್ಳುವ ಸಮಯ 30 ಭಾಗಿಸು ಎಕ್ಸ್ ಪ್ಲಸ್ 5 ಗಂಟೆ. ಎರಡನ್ನು ಕೂಡಿಸಿದರೆ 4 ಗಂಟೆ 30 ನಿಮಿಷ, ಅಂದರೆ 4.5 ಗಂಟೆ. ಸ್ಕ್ರೋಲ್ ಮಾಡಿ, ಸಮೀಕರಣ ಬರೆದಿದ್ದಾರಲ್ಲಿ ಕೆಳಗೆ ಹೋಗಿ. ನೋಡಿ, ಸಾಕು ಸಾಕು. 30 ಭಾಗಿಸು ಎಕ್ಸ್ ಮೈನಸ್ 5 ಇದು ದೋಣಿಯು ಆ ಕಡೆ ಹೋಗ್ಲಿಕ್ಕೆ ತೆಗೆದುಕೊಳ್ಳುವ ಸಮಯ, ಪ್ಲಸ್ ಹಿಂದಕ್ಕೆ ಬರಲು ತೆಗೆದುಕೊಂಡ ಸಮಯ 30 ಭಾಗಿಸು ಎಕ್ಸ್ ಪ್ಲಸ್ 5. ಎರಡನ್ನು ಕೂಡಿಸಿದರೆ 4.5 ಗಂಟೆ. 4.5ಯನ್ನು ವಿಷಮ ಭಿನ್ನ ರಾಶಿ ಮಾಡಿದರೆ 9 ಭಾಗಿಸು 2 ಆಗುತ್ತದೆ. ಸರಿ, ಸಮಛೇದ ತಗೊಳ್ಬೇಕು. ಛೇದ ಎಕ್ಸ್ ಮೈನಸ್ 5 ಮತ್ತು ಎಕ್ಸ್ ಪ್ಲಸ್ 5 ಗುಣಿಸ್ಕೊಳ್ಬೇಕು. ಆಮೇಲೆ ಮೊದಲನೇ ಅಂಶ 30ಕ್ಕೆ ಎಕ್ಸ್ ಪ್ಲಸ್ 5ರಿಂದ ಗುಣಿಸಬೇಕು. ಪ್ಲಸ್ ಇಲ್ಲಿ ಯಾಕೆ 2? ಸರಿ, ಅವರು ಕೆಲವೊಂದು ಸ್ಟೆಪ್ ಅನ್ನು ಅವಾಯ್ಡ್ ಮಾಡಿದಾರಲ್ಲಿ. ಸರಿ, 30 ಗುಣಿಸು ಎಕ್ಸ್ ಪ್ಲಸ್ 5 ಪ್ಲಸ್ 30 ಗುಣಿಸು ಎಕ್ಸ್ ಮೈನಸ್ 5 ಪೂರ್ಣ ಭಾಗಿಸು ಎಕ್ಸ್ ಮೈನಸ್ 5 ಗುಣಿಸು ಎಕ್ಸ್ ಪ್ಲಸ್ 5 ಆಗ್ತದೆ. ಸಮ 9 ಭಾಗಿಸು 2. ಓರೆ ಗುಣಾಕಾರ ಮಾಡಿದ್ದಾರೆ. ಓರೆ ಗುಣಾಕಾರ ಮಾಡ್ಕೊಂಡೇ ಬರೆದಿದ್ದಾರೆ ಅವರು. 30 ಗುಣಿಸು ಎಕ್ಸ್ ಪ್ಲಸ್ 5ಕ್ಕೆ 2ರಿಂದ ಗುಣಿಸಿದ್ದಾರೆ. ಆಮೇಲೆ 30 ಗುಣಿಸು ಎಕ್ಸ್ ಮೈನಸ್ 5ಕ್ಕೆ 2ರಿಂದ ಗುಣಿಸಿದ್ದಾರೆ. ಬಲಭಾಗದಲ್ಲಿ 9ರಿಂದ ಎಕ್ಸ್ ಪ್ಲಸ್ 5 ಗುಣಿಸು ಎಕ್ಸ್ ಮೈನಸ್ 5 ಮಾಡಬೇಕು. ಈಗ ಅಲ್ಲಿ 2ರಿಂದ ಗುಣಿಸೋಣ. 2 ಗುಣಿಸು 30 ಎಕ್ಸ್ 60 ಎಕ್ಸ್. 2 ಗುಣಿಸು 30 ಗುಣಿಸು 5 300 ಆಗ್ತದೆ. ಪ್ಲಸ್ 2 ಗುಣಿಸು 30 ಗುಣಿಸು ಎಕ್ಸ್ 60 ಎಕ್ಸ್. 2 ಗುಣಿಸು 30 ಗುಣಿಸು ಮೈನಸ್ 5 ಮೈನಸ್ 300 ಆಗುತ್ತದೆ. ಬಲಬದಿಯಲ್ಲಿ ಎಕ್ಸ್ ಪ್ಲಸ್ 5 ಗುಣಿಸು ಎಕ್ಸ್ ಮೈನಸ್ 5 ಎಕ್ಸ್ ವರ್ಗ ಮೈನಸ್ 25 ಆಗ್ತದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಉಪಯೋಗಿಸಬೇಕಲ್ಲಿ. ಅದಕ್ಕೆ ನಾವು 9ರಿಂದ ಗುಣಿಸಿದರೆ 9 ಎಕ್ಸ್ ವರ್ಗ ಮೈನಸ್ 225 ಆಗ್ತದೆ. 9 ಗುಣಿಸು ಎಕ್ಸ್ ವರ್ಗ 9 ಎಕ್ಸ್ ವರ್ಗ, 9 ಗುಣಿಸು 25 225. ಸರಿ, ಈಗ ಬಲಭಾಗದಲ್ಲಿ 60 ಎಕ್ಸ್ ಪ್ಲಸ್ 60 ಎಕ್ಸ್ 120 ಎಕ್ಸ್ ಆಯ್ತು. ಪ್ಲಸ್ 300 ಮೈನಸ್ 300 ಕ್ಯಾನ್ಸಲ್ ಆಗ್ತದೆ. 120 ಎಕ್ಸ್ ಸಮ 9 ಎಕ್ಸ್ ವರ್ಗ ಮೈನಸ್ 225 ಆಯ್ತು. ಅದೊಂದು ವರ್ಗ ಸಮೀಕರಣ, ಅದನ್ನು ಆದರ್ಶ ರೂಪದಲ್ಲಿ ಬರಿಬೇಕು. ಅದರ ಜೊತೆಗೆ ಅದಕ್ಕೆ 3ರಿಂದ ಭಾಗಿಸಬೇಕು. 3ರಿಂದ ಭಾಗಿಸಿದರೆ
120x ಗೆ 3ರಿಂದ ಭಾಗಿಸಿದರೆ 40x ಆಗ್ತದೆ. 9x ವರ್ಗಕ್ಕೆ 3ರಿಂದ ಭಾಗಿಸಿದರೆ 3x ವರ್ಗ ಆಗ್ತದೆ. 225ಕ್ಕೆ 3ರಿಂದ ಭಾಗಿಸಿದರೆ 75 ಆಗ್ತದೆ. ಈ ಸಮೀಕರಣವನ್ನು ನಾವು ಆದರ್ಶ ರೂಪದಲ್ಲಿ ಬರೆದರೆ 3x ವರ್ಗ ಮೈನಸ್ 40x ಮೈನಸ್ 75 ಸಮ 0 ಅಂತ ಬರಿಬಹುದು. ಇಲ್ಲಿ ಕೂಡ ಹಿಂದಿನ ಲೆಕ್ಕದ ಹಾಗೆ ಅಪವರ್ತನ ವಿಧಾನ ಬಳಸಿದ್ದಾರೆ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಿದ್ದಾರೆ. ಕಟ್ಟಕಡೆಯಲ್ಲಿ x ಗೆ 2 ಬೆಲೆಗಳು ಸಿಕ್ಕಿವೆ. x ನ ಒಂದು ಬೆಲೆ ಎಷ್ಟದು? ಒಂದು ಸಾಧ್ಯ ಇಲ್ಲ. 3x + 5 ಸಮ 0 ಆದರೆ x ನ ಬೆಲೆ -5/3 ಆಗುತ್ತದೆ. ಅದು ವೇಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ x - 15 ಸಮ 0 ಆದರೆ ಆಗ x ಸಮ 15 ಆಗ್ತದೆ. x ಅಂದ್ರೆ ಏನು? ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ x ಅಂತ ನಾವು ಪ್ರಾರಂಭದಲ್ಲಿ ತಗೊಂಡದ್ದು. ಇಲ್ಲಿ ನಮಗೆ x ನ ಬೆಲೆ 15 ಅಂತ ಸಿಕ್ಕಿದೆ. ಆದ್ದರಿಂದ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ 15 km/h ಆಗಿರುತ್ತದೆ. 36ನೇ ಪ್ರಶ್ನೆ ಹೋಗೋಣ. ವಿದ್ಯಾರ್ಥಿಗಳೇ, ನಿಮಗೆ ಶಾಲೆಯಲ್ಲಿ ಹೇಳಿರಬೇಕು, ಪಬ್ಲಿಕ್ ಪರೀಕ್ಷೆಯಲ್ಲಿ ತ್ರಿಭುಜಗಳು ಪಾಠದ ಯಾವುದಾದರೂ ಒಂದು ಪ್ರಮೇಯ ಪರೀಕ್ಷೆಗೆ ಬಂದೇ ಬರ್ತದೆ. ನೀವು 4 ಪ್ರಮೇಯಗಳನ್ನು ಕಲ್ತಿದ್ದೀರಿ. ಮೊದಲನೇ ಪ್ರಮೇಯ ಕೋನ ಕೋನ ನಿರ್ಧಾರಕ ಗುಣ, ಸಮರೂಪ ನಿರ್ಧಾರಕ ಗುಣ. ಈ ತತ್ವದ ಮೇಲೆ ಇದನ್ನು ಸಾಧಿಸಲಿಕ್ಕಿರುವಂತಹ ಪ್ರಮೇಯ ಕೋನ ಪ್ರಮೇಯ ಅಂತ ಹೇಳ್ತೇವೆ. ಆಮೇಲೆ ಮತ್ತೊಂದು ಪ್ರಮೇಯ ಯಾವುದು ಅಂತ ಹೇಳಿದ್ರೆ ವಿಸ್ತೀರ್ಣಗಳ ಪ್ರಮೇಯ, ತ್ರಿಭುಜಗಳ ವಿಸ್ತೀರ್ಣಗಳ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ, ಅದು ಎರಡನೇದು. ಹಾಗೆ ಮೊದಲನೇದು ಥೇಲ್ಸ್ ಪ್ರಮೇಯ ಕೂಡ ಇದೆ. ಥೇಲ್ಸ್ ಪ್ರಮೇಯ ಕೋನ ನಿರ್ಧಾರಕ ಗುಣದ ಪ್ರಮೇಯ, ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಮತ್ತು ಆ ಪಾಠದಲ್ಲಿ ಕೊನೆಯ ಪ್ರಮೇಯ ಬರುವಂತದ್ದು ಪೈಥಾಗೊರಸ್ ಪ್ರಮೇಯ. ಈ 4 ಪ್ರಮೇಯಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯ ಖಂಡಿತ ಪರೀಕ್ಷೆಗೆ ಬರ್ತದೆ. 4 ಅಂಕಗಳನ್ನು ನೀವು ಸುಲಭವಾಗಿ ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಸರಿ, ಇಲ್ಲಿ ನಮಗೆ ಪೈಥಾಗೊರಸ್ ಪ್ರಮೇಯವನ್ನು ಕೇಳಿದ್ದಾರೆ. ಅದನ್ನು ಹೇಳಿಕೆ ರೂಪದಲ್ಲಿಯೂ ಸಾಧಿಸಿ ಅಂತ ಹೇಳ್ಬೋದು, ಅಥವಾ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಹೀಗೆ ಕೇಳಿದ್ದಾರೆ, ಪೈಥಾಗೊರಸ್ ಪ್ರಮೇಯವನ್ನು ಸಾಧಿಸಿ. ಕೆಲವೊಮ್ಮೆ ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ, ಅಂದ್ರೆ ಅದರ ಹೇಳಿಕೆಯನ್ನು ಬರೆದು ಆಮೇಲೆ ಸಾಧಿಸಬೇಕು. ಆದ್ರೆ ಇಲ್ಲಿ ನಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಚಿತ್ರ ಮಾಡಿ ವಿದ್ಯಾರ್ಥಿಗಳೇ. ಲಂಬಕೋನ ತ್ರಿಭುಜದ ಚಿತ್ರವನ್ನು ಮಾಡಬೇಕು. ಚಿತ್ರ ಮಾಡಿ ಆಯ್ತಾ? ABC ಲಂಬಕೋನ ತ್ರಿಭುಜ. ಅದರಲ್ಲಿ ಲಂಬಕೋನ ಯಾವುದು ಅಂತ ಹೇಳಿದ್ರೆ ಕೋನ ಬಿ. ರಚನೆ ಕೂಡ ಮಾಡಿಯೇ ಬಿಡಿ, ಡಾಟ್ ಲೈನ್ ಹಾಕಿದ್ದು ಅದು ರಚನೆ ಆಗಿದೆ. ಏನ್ ರಚನೆ ಅದು? ಡಿ ಬಿಂದುವಿನಿಂದ ಅದರ ಅಭಿಮುಖ ಬಾಹು ಅಂದ್ರೆ ವಿಕರ್ಣ ಎಸಿಗೆ ಒಂದು ಲಂಬವನ್ನು ಇಳಿಬೇಕು. BD ಅಂತ ಲಂಬದ ಹೆಸರು. ಅಲ್ಲಿ ಡಿ ಬಿಂದುವಿನಲ್ಲಿ ಲಂಬಕೋನ ಏರ್ಪಡಬೇಕು. ಆ ರೀತಿಯಲ್ಲಿ ರಚನೆ ಮಾಡ್ಬೇಕು ನೀವು. ಈಗ ದತ್ತ ಬರೀರಿ. ತ್ರಿಭುಜ ABCಯಲ್ಲಿ ಕೋನ ಬಿ ಸಮ 90 ಡಿಗ್ರಿ. ತ್ರಿಭುಜ ABCಯಲ್ಲಿ ಕೋನ ಬಿ ಸಮ 90 ಡಿಗ್ರಿ. ಸರಿ, ಸಾಧನೀಯ ಬರೀರಿ. ಏನ್ ಸಾಧಿಸಲಿಕ್ಕೆ ಹೇಳಿದ್ದಾರೆ? ಎಂದು ಸಾಧಿಸೇನು? ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಸಾಧಿಸಬೇಕು. ಅಲ್ಲಿ ಚಿತ್ರದಲ್ಲಿ ವಿಕರಣ ಯಾವುದು ಅಂದರೆ AC, ಉಳಿದೆರಡು ಬಾಹುಗಳು ಯಾವುದು ಅಂದರೆ AB ಮತ್ತು BC. ವಿಕರಣದ ವರ್ಗ ಅಂದ್ರೆ AC ವರ್ಗ ಸಮ AB ವರ್ಗ ಪ್ಲಸ್ BC ವರ್ಗ. ಇದನ್ನು ನಾವು ಸಾಧಿಸಿ ತೋರಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ನಮಗೆ ರಚನೆಯ ಅವಶ್ಯಕತೆ ಇದೆ. ಈಗಾಗಲೇ ನಾವು ರಚನೆಯನ್ನು ಮಾಡಿ ಆಗಿದೆ. ರಚನೆ ಏನ್ ಮಾಡಿದಂತ ಬರಿಬೇಕಲ್ಲಿ. BD ಲಂಬ AC ಎಳೆದಿದೆ. ಈಗ ಸಾಧನೆಗೆ ಹೋಗೋಣ. ಅಲ್ಲಿ ಮೂಲ ತ್ರಿಭುಜ ಯಾವುದು? ತ್ರಿಭುಜ ABC ತಗೊಳ್ಬೇಕು. ಅಲ್ಲಿ ಲಂಬ BDಯನ್ನು ಎಳೆದ ತಕ್ಷಣ ABC ತ್ರಿಭುಜ 2 ಭಾಗ ಆಯಿತು. ಆ 2 ಭಾಗಗಳು ಮತ್ತೆ ಪುನಃ ತ್ರಿಭುಜಗಳಾಗಿವೆ. ಆ 2 ಭಾಗಗಳಲ್ಲಿ 2 ತ್ರಿಭುಜಗಳಲ್ಲಿ ಒಂದನೇದನ್ನು ತಗೊಳ್ಬೇಕು. ಯಾವುದದು? ABD ಅಥವಾ ADB. ನಾವು ಅನುರೂಪ ಶೃಂಗಗಳ ಪ್ರಕಾರ ಬರೆದ್ರೆ ಒಳ್ಳೆದು. ತ್ರಿಭುಜ
ಎಡಿಬಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಅವುಗಳು ಸಮರೂಪ ಅಂತ ಸಾಧಿಸಬೇಕಾಗ್ತದೆ ನಾವು. ಎರಡೂ ತ್ರಿಭುಜಗಳಲ್ಲಿ ಲಂಬ ಕೋನ ಇದೆ. ನಾನು ಹೇಳ್ತೇನೆ, ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಕೋನ ಎಡಿಬಿ ಸಮ ಕೋನ ಎಬಿಸಿ ಸಮ 90 ಡಿಗ್ರಿ. ಕೋನ ಎಡಿಬಿ 90 ಯಾಕೆ ಅಂತ ಹೇಳಿದ್ರೆ ಅದು ರಚನೆ, ಎಬಿಸಿ 90 ಯಾಕೆ ಅಂತ ಹೇಳಿದ್ರೆ ಅದು ದತ್ತ. ಬ್ರಾಕೆಟ್ ಅಲ್ಲಿ ಬರಿಬೇಕು, ದತ್ತ ಮತ್ತು ರಚನೆ ಅಂತ ಬರೀ ಬ್ರಾಕೆಟ್ ಅಲ್ಲಿ. ಇನ್ನೊಮ್ಮೆ ಹೇಳ್ತೇನೆ ನಾನು, ಅಲ್ಲಿ ಸ್ಟೆಪ್ ಕೊಡ್ಲಿಲ್ಲ. ಅದು ಕೋನ ಎ ಡಿ ಬಿ ಸಮ ಕೋನ ಎ ಬಿ ಸಿ ಸಮ 90 ಡಿಗ್ರಿ, ಬ್ರಾಕೆಟ್ ಅಲ್ಲಿ ದತ್ತ ಮತ್ತು ರಚನೆ. ನೆಕ್ಸ್ಟ್ ಸ್ಟೆಪ್, ಕೋನ ಎ ಸಮ ಕೋನ ಎ. ಕೋನ ಎ ಅನ್ನುವಂಥದ್ದು ಎಬಿಸಿ ತ್ರಿಭುಜದಲ್ಲಿಯೂ ಇದೆ, ಎಡಿಬಿ ತ್ರಿಭುಜದಲ್ಲಿ ಕೂಡ ಇದೆ. ಅದು ಉಭಯ ಸಾಮಾನ್ಯ ಕೋನ. ಕೋನ ಎ ಸಮ ಕೋನ ಎ, ಬ್ರಾಕೆಟ್ ಅಲ್ಲಿ ಉಭಯ ಸಾಮಾನ್ಯ ಅಂತ ಬರೀರಿ. ಈಗ ಅಲ್ಲಿ ಕೊಟ್ಟಿರುವಂತಹ ಸ್ಟೆಪ್ ಅನ್ನು ಬರೀರಿ. ಆದ್ದರಿಂದ ತ್ರಿಭುಜ ಎಡಿಬಿ ಸಮರೂಪ ತ್ರಿಭುಜ ಎಬಿಸಿ. ನಮ್ಗೆ ಗೊತ್ತು, ಎರಡು ತ್ರಿಭುಜಗಳು ಸಮರೂಪವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರ್ತದೆ. ಈಗ ಎಡಿಗೆ ಅನುರೂಪವಾದಂತಹ ಬಾಹು ಎಬಿ. ಎಡಿಬಿ ತ್ರಿಭುಜದಲ್ಲಿ ಎಡಿ ಬಾಹು, ಎಬಿಸಿ ತ್ರಿಭುಜದಲ್ಲಿ ಎಬಿ ಬಾಹು. ನೋಡಿ, ಇಲ್ಲಿ ನೀವು ಚಿತ್ರ ನೋಡಿ, ಅಲ್ಲಿ ಬರ್ದ ಚಿತ್ರ ನೋಡಬೇಕಾಗಿಲ್ಲ, ಅಲ್ಲಿ ಬರ್ದಿರುವಂತದ್ದನ್ನು ನೋಡಿ. ಒಂದನೇ ಶೃಂಗ ಎ, ಎರಡನೇ ಶೃಂಗ ಡಿ. ಪುನಃ ಒಂದನೇ ಶೃಂಗ ಎ, ಎರಡನೇ ಶೃಂಗ ಬಿ. ಎಡಿ ಎಬಿ ಅನುರೂಪ ಬಾಹುಗಳು. ಪುನಃ ಮೊದಲನೇ ತ್ರಿಭುಜಕ್ಕೆ ಬನ್ನಿ. ಒಂದನೇ ಶೃಂಗ ಎ, ಮೂರನೇ ಶೃಂಗ ಬಿ, ಎಬಿ. ಮತ್ತೊಂದರಲ್ಲಿ ಒಂದನೇ ಶೃಂಗ ಎ, ಮೂರನೇ ಶೃಂಗ ಸಿ, ಎಸಿ ಆಯ್ತು. ಎಬಿ ಭಾಗಿಸು ಎಸಿ. ಎಡಿ ಮತ್ತು ಎಬಿ ಒಂದು ಜೊತೆ ಅನುರೂಪ ಬಾಹುಗಳು, ಎಬಿ ಮತ್ತು ಎಸಿ ಇನ್ನೊಂದು ಜೊತೆ ಅನುರೂಪ ಬಾಹುಗಳು. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಆದ್ರಿಂದ ಎಡಿ ಭಾಗಿಸು ಎಬಿ ಸಮ ಎಬಿ ಭಾಗಿಸು ಎಸಿ. ಇದನ್ನು ಓರೆ ಗುಣಾಕಾರ ಮಾಡಿ. ಎಡಿ ಗುಣಿಸು ಎಸಿ, ಎಡಿ ಗುಣಿಸು ಎಸಿ ಸಮ ಎಬಿ ಗುಣಿಸು ಎಬಿ, ಎಬಿ ಸ್ಕ್ವೇರ್ ಅಥವಾ ಎಬಿ ವರ್ಗ. ಇದು ಸಮೀಕರಣ 1 ಆಗಿದೆ. ಇದೇ ರೀತಿಯಲ್ಲಿ ಚಿತ್ರದಲ್ಲಿ ಮತ್ತೊಂದು ತ್ರಿಭುಜ ಇದೆ. ಯಾವುದಂತ ಹೇಳಿದ್ರೆ ಬಿಡಿಸಿ ತ್ರಿಭುಜ. ಈ ಬಿಡಿಸಿ ತ್ರಿಭುಜ ಮತ್ತು ಮೂಲ ತ್ರಿಭುಜ ಎಬಿಸಿ ಅಂತ ತಗೊಳ್ಬೇಕು. ತ್ರಿಭುಜ ಬಿಡಿಸಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ, ರಿಪೀಟ್ ಮಾಡ್ತೇನೆ, ತ್ರಿಭುಜ ಬಿಡಿಸಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ, ಇದನ್ನು ಅಲ್ಲಿ ಕೊಡ್ಲಿಲ್ಲ ಸ್ಲೈಡ್ ನಲ್ಲಿ, ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೇನೆ, ತ್ರಿಭುಜ ಬಿಡಿಸಿ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಕೋನ, ನೆಕ್ಸ್ಟ್ ಲೈನ್, ಕೋನ ಬಿಡಿಸಿ ಸಮ ಕೋನ ಎಬಿಸಿ ಸಮ 90 ಡಿಗ್ರಿ. ಕೋನ ಬಿಡಿಸಿ ಸಮ ಕೋನ ಎಬಿಸಿ ಸಮ 90 ಡಿಗ್ರಿ. ಯಾಕೆ? ಬಿಡಿಸಿ ಕೋನ 90 ಅಂತ ರಚನೆಯಿಂದ ಗೊತ್ತಾಗ್ತದೆ. ಎಬಿಸಿ ಕೋನ 90 ಅಂತ ಹೇಳಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಬ್ರಾಕೆಟ್ ನಲ್ಲಿ ದತ್ತ ಮತ್ತು ರಚನೆ ಅಂತ ಬರೆಯಿರಿ. ಸರಿ. ಎರಡೂ ತ್ರಿಭುಜಗಳಲ್ಲಿರುವ ಕೋನ ಯಾವುದು ಅಂತ ಹೇಳಿದ್ರೆ ಕೋನ ಸಿ. ಕೋನ ಸಿ ಎಬಿಸಿಯಲ್ಲಿ ಕೂಡ ಉಂಟು, ಬಿಡಿಸಿಯಲ್ಲಿ ಕೂಡ ಉಂಟು. ಆದ್ದರಿಂದ ಕೋನ ಸಿ ಸಮ ಕೋನ ಸಿ ಅಂತ ಬರೀರಿ. ಬ್ರಾಕೆಟ್ ನಲ್ಲಿ ಉಭಯ ಸಾಮಾನ್ಯ ಅಂತ ಬರೀಬೇಕು. ಈಗ ಎರಡು ಜೊತೆ ಕೋನಗಳು ಸಮವಾದರೆ ಸಾಕು, ನಾವು ಸಮರೂಪ ಅಂತ ಹೇಳ್ಬೋದು. ಆದ್ದರಿಂದ ತ್ರಿಭುಜ ಬಿಡಿಸಿ ಸಮರೂಪ ತ್ರಿಭುಜ ಎಬಿಸಿ. ಎರಡು ತ್ರಿಭುಜಗಳು ಸಮರೂಪವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ನೋಡಿ, ಸಿಡಿ ಮತ್ತು ಬಿಸಿ. ಈಗ ಮೊದಲನೇ ತ್ರಿಭುಜದಲ್ಲಿ ಸಿ ಅಂದರೆ ಮೂರನೇ ಶೃಂಗ, ಡಿ ಅಂದರೆ ಎರಡನೇ ಶೃಂಗ. ಮೂರನೇ ಶೃಂಗ, ಎರಡನೇ ಶೃಂಗ. ಎಬಿಸಿಯಲ್ಲಿ ಕೂಡ ಮೂರನೇ ಶೃಂಗ, ಎರಡನೇ ಶೃಂಗ ಅಂದ್ರೆ ಸಿಬಿ ಆಗ್ತದೆ. ಸಿಬಿಯನ್ನು ಬಿಸಿ ಅಂತ ಬರೀಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಪುನಃ ಮೊದಲನೇ ತ್ರಿಭುಜಕ್ಕೆ ಬನ್ನಿ. ಬಿ ಮೊದಲನೇ ಶೃಂಗ, ಸಿ ಮೂರನೇ ಶೃಂಗ, ಬಿಸಿ ಬಾಹು ತಗೊಳ್ಬೇಕು. ಎಬಿಸಿಯಲ್ಲಿ ಎ ಮೊದಲನೇ ಶೃಂಗ, ಸಿ ಮೂರನೇ ಶೃಂಗ. ಮೊದಲನೇ ಶೃಂಗ, ಮೂರನೇ ಶೃಂಗ ತಗೊಂಡಿದ್ದೇವೆ. ಬಿಸಿ ಭಾಗಿಸು ಎಸಿ ಆಯಿತು. ಆದ್ದರಿಂದ ಸಿಡಿ ಭಾಗಿಸು ಬಿಸಿ ಸಮ ಬಿಸಿ ಭಾಗಿಸು ಎಸಿ. ಇದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಕಲ್ತ್ಕೊಳ್ಬೇಕು. ನಾವು ಎರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸಿದ ನಂತರ ಆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಯಾವುದು ಅನ್ನೋದು ನಿಮಗೆ ಗುರುತಿಸಲಿಕ್ಕೆ ಚೆನ್ನಾಗಿ ತಿಳಿದಿರಬೇಕು. ಸರಿ, ಅನುರೂಪ ಬಾಹುಗಳ ಸಮಾನುಪಾತ ತಗೊಂಡಿದ್ದೇವೆ. ಈಗ ಅದನ್ನು ಓರೆ ಗುಣಾಕಾರ ಮಾಡಬೇಕು. ಸಿಡಿ ಗುಣಿಸು ಎಸಿ ಸಮ ಬಿಸಿ ವರ್ಗ. ಬಿಸಿ ಗುಣಿಸು ಬಿಸಿ, ಬಿಸಿ ವರ್ಗ ಆಗ್ತದೆ. ಇದು ಸಮೀಕರಣ 2. ಈಗ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಕೂಡಿಸಬೇಕು. ಒಂದನೇ ಸಮೀಕರಣ ಎರಡನೇ ಸಮೀಕರಣ ಕೂಡಿಸಬೇಕು.
ಕೂಡಿಸುವಾಗ ಏನ್ ಸಿಗ್ತದೆ? ಕೂಡಿಸಿದ್ದಾರೆ ಇಲ್ಲಿ. ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸುವುದರಿಂದ ನೋಡಿ, ಒಂದನೇ ಸಮೀಕರಣ ಎಡಬದಿಯಲ್ಲಿ ಇಲ್ಲಿದೆ AD ಗುಣಿಸು AC ಇಲ್ಲಿ ಬರೆದಿದ್ದೇವೆ, ಪ್ಲಸ್ ಎರಡನೇ ಸಮೀಕರಣದಲ್ಲಿ CD ಗುಣಿಸು AC ಇಲ್ಲಿ ಬರೆದಿದ್ದೇವೆ. ಇದು ಒಂದನೇ ಸಮೀಕರಣದ ಎಡಪಾರ್ಶ್ವ, CD ಗುಣಿಸು AC ಎರಡನೇ ಸಮೀಕರಣದ ಎಡಪಾರ್ಶ್ವ ಪ್ಲಸ್ ಎಡಪಾರ್ಶ್ವ ಮಾಡಿದ್ದೇವೆ, ಸಮ ಇದು AB ಸ್ಕ್ವೇರ್ ಅಂದ್ರೆ ಒಂದನೇ ಸಮೀಕರಣದ ಬಲಪಾರ್ಶ್ವ ಪ್ಲಸ್ BC ಸ್ಕ್ವೇರ್ ಅಂದ್ರೆ ಎರಡನೇ ಸಮೀಕರಣದ ಬಲಪಾರ್ಶ್ವ ಪ್ಲಸ್ ಬಲಪಾರ್ಶ್ವ ಮಾಡಿದ್ದೇವೆ. ಸಮೀಕರಣಗಳನ್ನು ಕೂಡಿಸುವ ಕ್ರಮ ಹೀಗೆ: ಎಡಬದಿಯನ್ನು ಎಡಬದಿಗೆ ಕೂಡಿಸಬೇಕು, ಬಲಬದಿಯನ್ನು ಬಲಬದಿಗೆ ಕೂಡಿಸಬೇಕು. ಈಗ AD ಗುಣಿಸು AC ಪ್ಲಸ್ CD ಗುಣಿಸು AC ಈ ಎರಡು ಪದಗಳಲ್ಲಿ AC ಸಾಮಾನ್ಯ ಅಪವರ್ತನ. ಈ ಸಾಮಾನ್ಯ ಅಪವರ್ತನವನ್ನು ಹೊರಗಿಟ್ರೆ ಆಗ ಸಾಮಾನ್ಯವಲ್ಲದ್ದು AD ಬ್ರಾಕೆಟ್ ನೊಳಗೆ ಹೋಗ್ತದೆ, ಇಲ್ಲಿ ಸಾಮಾನ್ಯವಲ್ಲದ್ದು CD ಬ್ರಾಕೆಟ್ ನೊಳಗೆ ಹೋಗ್ತದೆ, AD ಪ್ಲಸ್ CD ಆಗುತ್ತದೆ. ಬಲಬದಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಹಾಗೆ ಇರಲಿ. ಈಗ ಚಿತ್ರ ನೋಡಿ, ಇದು ಇಷ್ಟು ಇಲ್ಲಿಂದ ಇಲ್ಲಿವರೆಗೆ AD, ಇಲ್ಲಿಂದ ಇಲ್ಲಿವರೆಗೆ CD. ಈ AD ಮತ್ತು CD ಗಳನ್ನು ಜಾಯಿಂಟ್ ಮಾಡಿದರೆ ನಮಗೆ AC ಸಿಗುತ್ತದೆ. ನೋಡಿ, ಇಲ್ಲಿ ಬ್ರಾಕೆಟ್ ನಲ್ಲಿ AD ಪ್ಲಸ್ CD ಇದೆ, AD ಪ್ಲಸ್ CD ಅಂದ್ರೆ AC, ಇಲ್ಲಿ ಒಂದು AC ಇದೆ, AC ಗುಣಿಸು AD ಪ್ಲಸ್ CD ಕೂಡ AC ಗುಣಿಸು AC ಆಯ್ತು, ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಯ್ತು. AC ಗುಣಿಸು ಸರಿ. ಇಲ್ಲಿಗೆ ನಾವು ಪೈಥಾಗೊರಸ್ ಪ್ರಮೇಯವನ್ನು ಸಾಧಿಸಿ, ಇದು AC ವರ್ಗ ಆಗಬೇಕು, ಎರಡಲ್ಲ, ಸ್ವಲ್ಪ ಮೇಲೆ ಹೋಗಬೇಕು. AC ವರ್ಗ ಸಮ AB ವರ್ಗ ಪ್ಲಸ್ BC ವರ್ಗ, ಇದನ್ನು ಕಂಡು ಹಿಡಿದಿದ್ದೇವೆ, ಸಾಧಿಸಿದ್ದೇವೆ. ಸರಿ ವಿದ್ಯಾರ್ಥಿಗಳೇ, 37ನೇ ಪ್ರಶ್ನೆಗೆ ಹೋಗೋಣ. ಎರಡು ಎಕ್ಸ್ ಈ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆಯ ಸಹಾಯದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. 4 ಅಂಕಕ್ಕೆ ಗ್ರಾಫ್ ಪ್ರಶ್ನೆ. ಇದು ಪಬ್ಲಿಕ್ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಬರುವಂತಹ ಪ್ರಶ್ನೆ. ಗ್ರಾಫ್ ಅನ್ನು ಚೆನ್ನಾಗಿ ಕಲಿಯಿರಿ, 4 ಅಂಕ ನಿಮ್ಮದಾಗುತ್ತದೆ. ಎರಡು ಸಮೀಕರಣ ಕೊಟ್ಟಿದ್ದಾರೆ, 2x ಪ್ಲಸ್ y ಸಮ 5, ಮತ್ತೊಂದು x ಪ್ಲಸ್ y ಸಮ 4. ಈಗ ಮೊದಲನೇ ಸಮೀಕರಣ ತಗೊಂಡಿದ್ದೇನೆ, 2x ಪ್ಲಸ್ y ಸಮ 5. ಇಲ್ಲಿ x ನ ಬೆಲೆ 1 ಇದೆ, ಆಮೇಲೆ 2 ಇದೆ, ಕೊನೆಗೆ 0 ಇದೆ. ಈ ಒಂದೊಂದಾಗಿ ಈ x ನ ಬೆಲೆಗಳನ್ನು ಸಮೀಕರಣದಲ್ಲಿ ಆದೇಶಿಸಿ ನೋಡಬೇಕು. ಇಲ್ಲಿ x ಇರುವಲ್ಲಿ 1 ಹಾಕಿದರೆ ಏನಾಗ್ತದೆ? 2 ಗುಣಿಸು x ಅಂದ್ರೆ 2 ಗುಣಿಸು 1, 2 ಗುಣಿಸು 1 2 ಆಯ್ತು. ಈ 2ಅನ್ನು ಇದು 2 ಆಗ್ತದೆ, 2 ಗುಣಿಸು 1 2 ಆಗ್ತದೆ. ಈ 2ಅನ್ನು ಈಚೆ ತಂದ್ರೆ 5 ಮೈನಸ್ 2 ಆಗ್ತದೆ. y ಸಮ 5 ಮೈನಸ್ 2 ಅಂದ್ರೆ 3, y ಯ ಬೆಲೆ 3. x ನ ಬೆಲೆ 1 ಆದಾಗ y ಯ ಬೆಲೆ 3 ಆಗಿದೆ. ಸರಿ, ಆಮೇಲೆ x ನ ಬೆಲೆ 2 ಹಾಕಿದ್ರೆ 2 ಗುಣಿಸು x 2 ಗುಣಿಸು 2 4 ಆಯ್ತು. ಈ 4ಅನ್ನು ಈಚೆ ತಂದ್ರೆ 5 ಮೈನಸ್ 4 1 ಆಗುತ್ತದೆ, y ಯ ಬೆಲೆ 1. x ನ ಬೆಲೆ 2 ಆದಾಗ y ಯ ಬೆಲೆ 1. ಈಗ x ನ ಬೆಲೆ 0 ಹಾಕಿ 2 ಗುಣಿಸು 0 0, ಈ ಪದವೇ ಇಲ್ಲ ಆಗ್ತದೆ. x ನ ಬೆಲೆ 0 ಹಾಕಿದ್ರೆ ಈ ಪದ ವ್ಯಾನಿಶ್ ಆಗ್ತದೆ. ಆಗ ಉಳಿಯೋದು y ಸಮ 5 ಮಾತ್ರ, y ಯ ಬೆಲೆ 5. x ನ ಬೆಲೆ 0 ಆದರೆ y ಯ ಬೆಲೆ 5 ಆಗುತ್ತದೆ. ಅಲ್ಲಿಗೆ ನಮಗೆ 3 ಬಿಂದುಗಳು ಸಿಕ್ಕಿವೆ. ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳು 1,3, ಎರಡನೇ ಬಿಂದುವಿನ ನಿರ್ದೇಶಾಂಕಗಳು 2,1, ಮೂರನೇ ಬಿಂದುವಿನ ನಿರ್ದೇಶಾಂಕಗಳು 0,5. ನಾನು ಗ್ರಾಫ್ನಲ್ಲಿ ತೋರಿಸ್ತೇನೆ. 1,3 ಇಲ್ಲಿದೆ ನೋಡಿ, ಇದು 1,3, 2,1 ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 2, ಆಮೇಲೆ ಇಲ್ಲಿಂದ 1, ಇಲ್ಲಿ ಇದು 2,1. 0,5 ಅಂತ ಹೇಳಿದರೆ y ಅಕ್ಷದ ಮೇಲೆ 5 ಇರಬೇಕು, y ಅಕ್ಷದ ಮೇಲೆ 5. ಇದು 0,5, 1,3, 2,1 ಇದನ್ನು ಜೋಡಿಸಿದರೆ ಈ 3 ಬಿಂದುಗಳನ್ನು ಸೇರಿಸಿದರೆ ಒಂದು ಸರಳ ರೇಖೆ ಸಿಕ್ಕಿತು. ಎರಡನೇ ಸಮೀಕರಣಕ್ಕೆ ಹೋಗೋಣ. x ಪ್ಲಸ್ y ಸಮ 4 ಅಂತ ಕೊಟ್ಟಿದ್ದಾರೆ. x ಗೆ ಒಮ್ಮೆ 0 ಅಂತ ಬೆಲೆ ಕೊಡಬೇಕು, ಆಮೇಲೆ 2 x ಗೆ 3 ಬೆಲೆಗಳನ್ನು ಕೊಡಬೇಕಲ್ಲಿ. x ನ ಮೊದಲನೇ ಬೆಲೆ 0, ಆಮೇಲೆ 2, ಮೂರನೇ ಬೆಲೆ 1. x ನ ಬೆಲೆ 0 ಕೊಟ್ಟಾಗ ಅಲ್ಲಿ ಸಮೀಕರಣದಲ್ಲಿ x ಇರುವ ಜಾಗದಲ್ಲಿ 0 ಹಾಕಿ, x ಪ್ಲಸ್ y ಸಮ 4 ಅಂತ ಇದೆ ಅಲ್ವಾ, x ಪ್ಲಸ್ y ಸಮ 4 ಅಂತ ಇದೆ ಅಲ್ವಾ, ಆ ಸಮೀಕರಣದಲ್ಲಿ x ಇದ್ದಲ್ಲಿ 0 ಹಾಕಿ, ಆಗ y ಸಮ 4 ಆಗುತ್ತದೆ. x ಇದ್ದಲ್ಲಿ 2 ಹಾಕಿ, ಆ 2ಅನ್ನು ಬಲಪಾರ್ಶ್ವಕ್ಕೆ ವರ್ಗಾಯಿಸಿದರೆ
y ಸಮ 4 ಮೈನಸ್ 2 ಆಗುತ್ತದೆ. ಆಗ y ಯ ಬೆಲೆ ಕೂಡ 2 ಆಗುತ್ತದೆ. x ನ ಬೆಲೆ 2 ಆದ್ರೆ y ಯ ಬೆಲೆ 2. ಸರಿ. x ನ ಬೆಲೆ 1 ಹಾಕಿದ್ರೆ ಆ ಒಂದನ್ನು ಬಲಬದಿಗೆ ವರ್ಗಾಯಿಸಿದರೆ 4 ಮೈನಸ್ 1 ಆಗುತ್ತದೆ. ಆಗ y ಯ ಬೆಲೆ 4 ಮೈನಸ್ 1 3 ಆಗುತ್ತದೆ. ಹೀಗೆ x ನ ಬೆಲೆ 1 ಆದಾಗ y ಯ ಬೆಲೆ 3. ಈ 3 ಬಿಂದುಗಳನ್ನು ಪುನಃ ನಕ್ಷೆಯ ಮೇಲೆ ಗುರುತಿಸಬೇಕು. 0,4 ಅಂತ ಹೇಳಿದ್ರೆ 4 y ಅಕ್ಷದ ಮೇಲೆ ಇದೆ ಅದು. ಆಮೇಲೆ 2,2, ಕೊನೆಯದಾಗಿ 1,3. 1,3 ನೀವು ಆಗ್ಲೇ ಗುರುತಿಸಿ ಆಗಿದೆ. ಹೀಗೆ ಈ 3 ಬಿಂದುಗಳನ್ನು ಸೇರಿಸಿ ನೋಡಿ. ಸೇರಿಸಿದಾಗ ಅಲ್ಲಿ ಮತ್ತೊಂದು ಸರಳ ರೇಖೆ ಸಿಗ್ತದೆ. ಈ 2 ಸರಳ ರೇಖೆಗಳು 1,3 ಎನ್ನುವಂತಹ ಬಿಂದುವಿನಲ್ಲಿ ಸಂಧಿಸ್ತಾ ಇವೆ. ಆ ಸಂಧಿಸಿದ ಬಿಂದುವಿನಿಂದ ನಾವು 2 ಲಂಬಗಳನ್ನು ಎಳೆದರೆ ಒಂದು x ಅಕ್ಷಕ್ಕೆ ಎಳೆದ ಲಂಬ 1 ಹೋಗಿ ತಲುಪುತ್ತದೆ, y ಅಕ್ಷಕ್ಕೆ ಎಳೆದ ಲಂಬ 3 ಹೋಗಿ ತಲುಪುತ್ತದೆ. ಆದ್ದರಿಂದ x ಸಮ 1, y ಸಮ 3 ಅನ್ನುವಂಥದ್ದು ಗೊತ್ತಾಗ್ತದೆ. ನೆನಪಿಟ್ಟುಕೊಳ್ಳುವ ವಿದ್ಯಾರ್ಥಿಗಳೇ, ಅಲ್ಲಿ ಗ್ರಾಫ್ ಹಾಳೆ ಮೇಲೆ ಮೇಲ್ತುದಿಯಲ್ಲಿ ಸ್ಕೇಲ್ ಕೂಡ ಬರೀಬೇಕು. ಸ್ಕೇಲ್ ಅದಕ್ಕೂ ಮಾರ್ಕ್ ಇದೆ. y ಆಕ್ಸಿಸ್ 1 ಸೆಂಟಿಮೀಟರ್ ಸಮ 1 ಮಾನ, x ಆಕ್ಸಿಸ್ 1 ಸೆಂಟಿಮೀಟರ್ ಸಮ 1 ಮಾನ, y ಆಕ್ಸಿಸ್ 1 ಸೆಂಟಿಮೀಟರ್ ಸಮ 1 ಮಾನ. ಅಲ್ಲಿಗೆ ಗ್ರಾಫ್ ಮಾಡುವಂತಹ ಲೆಕ್ಕ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಈಗ ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ. ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದಾರೆ 5 ಅಂಕದ ಪ್ರಶ್ನೆ. ಒಂದೇ ಕೊಡ್ತಾರೆ 5 ಅಂಕದ ಪ್ರಶ್ನೆಯನ್ನು. ನೋಡಿ, ಓದಿ. ಸರಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯ ಅವಧಿ ಮುಕ್ತಾಯ ಆಗ್ತಾ ಇದೆ. ವಿದ್ಯಾರ್ಥಿಗಳೇ, ಕೊನೆಯ ಒಂದು ಲೆಕ್ಕ ಬಾಕಿ ಉಳಿಯಿತು. ಇಂದಿನ ತರಗತಿಯ ಅವಧಿ ಮೀರಿದೆ. ಈ ಒಂದು ಲೆಕ್ಕವನ್ನು ನಾನು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ. ಅದರ ನಂತರ ನಾವು ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡೋಣ, ಪುನರಾವರ್ತನೆ ಮಾಡೋಣ. ಅಲ್ಲಿಯ ತನಕ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ, ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.